ಸೊ ಇವತ್ತಿಂದ ಕಾರ್ಯಕ್ರಮದ ವಿಶೇಷ ಅಂತಂದ್ರೆ ಒಂದು ನಿಮಿಷ ಇದನ್ನೆಲ್ಲ ಬಂದ್ ಮಾಡೋಣ ಅಲ್ವಾ. ಇದನ್ನ ಬಂದ್ ಮಾಡೋಣ, ಆಮೇಲೆ ಶೇರಿಂಗ್ ಬಂದ್ ಮಾಡೋಣ. ಓಕೆ, ಒಂದೆರಡು ನಿಮಿಷ. ಸಿಂಧೂರ್ ಸರ್ ಬಂದಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೆರಡು ನಿಮಿಷ ಕೊಡಿ, ಒಂದೆರಡು ನಿಮಿಷ. ಮೇಡಮ್ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆಲ್ಲರೂ ಕರ್ನಾಟಕದಾದ್ಯಂತ ಎಲ್ಲ ಏಜೆಂಟ್ರು, ಕೆಲವೊಬ್ರು SBA, ಕೆಲವೊಬ್ರು CLIS ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ತೀರಾ. ಕರೆಕ್ಟ್ 7 ಗಂಟೆಗೂ ನಾವು ಶುರು ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಮೇಡಮ್ಗೆ, ಯಾವ ರೇವಮ್ಮ ಮೇಡಮ್ಗೆ ಒಂದು ಸ್ವಲ್ಪ ಟೆಕ್ನಿಕಲ್ ಸ್ನ್ಯಾಗ್ ಆಗಿರೋದ್ರಿಂದ ಒಂದೆರಡು ನಿಮಿಷ ತಗೊಳ್ಬೋದು, ತೊಂದರೆ ಇಲ್ಲ. ಅಲ್ಲಿ ತನಕ ಸಿಂಧೂರ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡೋಣ. ನಮ್ಮ ಸಿಂಧೂರ್ ಸರ್, ವೀರೇಂದ್ರ ಸಿಂಧೂರ್ ಸರ್, ಸಾರಿ ನಿಮ್ಮ ಹೆಸರನ್ನ ತಪ್ಪಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಓಕೆ, ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬೇಕು. ನಿಮ್ಮನ್ನ ಒಂದು ನಿಮಿಷ, ನಿಮ್ಮನ್ನ ಇದು ಮಾಡೋಣ, ಕೋ ಹೋಸ್ಟ್. ಆಮೇಲೆ 1 ಮಿನಿಟ್ ನಿಮ್ಮನ್ನ ಶೋ ಮಾಡೋಣ. ಸರ್ ನಿಮ್ದು ಕ್ಯಾಮ್ರಾ ಓಪನ್ ಮಾಡ್ರಿ ಸರ್. ರೈಟ್ ಸಿಂಧೂರ್ ಸರ್. ಎಸ್ ಸರ್. ಎಸ್, ಕ್ಯಾಮ್ರಾ. ಎಸ್ 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 ಸರ್, ಥ್ಯಾಂಕ್ ಯು. ನೀವು ಮಾತಾಡಿದ್ದು 1 ಮಿನಿಟ್, ಐ ಜಸ್ಟ್ ಚೆಕ್. ಮಾತಾಡಿದ್ದು ಕೇಳಿಸ್ತದೆ ನೋಡ್ರಿ, ನೀವು ಕಾಣಿಸ್ಲಿಕ್ಕತ್ತೀರಿ ಸರ್. ಸರ್ ಮಾತಾಡ್ರಿ. ಗುಡ್ ಈವ್ನಿಂಗ್ ಸರ್, ಸಿಂಧೂರ್ ಸರ್. ನಾನು ಮಾತಾಡಿದೆಲ್ಲ ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್. ವಿಡಿಯೋ ಸ್ಟಾಪ್ ಆಗಿದೆ. ಗುಡ್ ಈವ್ನಿಂಗ್ ಸರ್. ನೀವು ಮಾತಾಡಿದ್ದು ನಿಮ್ಮ ವಿಡಿಯೋ ಕ್ಲಿಯರ್ ಇದಾವೆ, ಬಟ್ ಐ ಆಮ್ ಅನೇಬಲ್ ಟು. ಓಕೆ. ಈಗ ಮಾತಾಡ್ರಿ ಸರ್. ಹಲೋ. ಕ್ಲಿಯರ್ ಅದ ಸರ್. ಹಲೋ, ಆಮ್ ಐ ಆಡಿಬಲ್ ಸರ್? ಎಸ್, ವೆರಿ ಮಚ್. ಬಟ್ ಐ ಆಮ್ ಅನೇಬಲ್ ಟು ಸಿ ಮೈ ವಿಡಿಯೋ. ಹೌದು ಸರ್, ಅದು ನಿಮ್ದು ಸೆಟ್ಟಿಂಗ್ ಅಲ್ಲಿ ಏನೋ ಇರಬೇಕು. ಬಟ್ ಯು ಆರ್ ವಿಸಿಬಲ್ ಟು ಎವ್ರಿಬಡಿ ಸರ್. ನೋ ಪ್ರಾಬ್ಲಮ್. ಓಕೆ. ಸೊ ಇವತ್ತಿನ ದಿವಸ ನಮ್ಮ ರೇವಮ್ಮ ಬಡಿಗೇರ್ ಅವರನ್ನ LICಗೆ ಪರಿಚಯ ಮಾಡಿಕೊಟ್ಟವರು ಸಿಂಧೂರ್ ಸರ್. ಸಿಂಧೂರ್ ಸರ್ ಅವರು ಬಿಜಾಪುರ ಬ್ರಾಂಚ್ದ SO ಇಂಡಿ ಅಲ್ಲಿ SBI ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2.5 ದಶಕಗಳಿಂದ ಸುಮಾರು 150ಕ್ಕಿಂತ ಹೆಚ್ಚು ಏಜೆಂಟ್ರನ್ನ ಅವರು ಕೆಲವಾರು ವರ್ಷಗಳಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅವರು ಇವತ್ತಿನ ದಿವಸ ನಮ್ಗೆಲ್ಲರನ್ನು ಉದ್ದೇಶಿಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಹಾಗೇನೆ ಅವ್ರು ಇವತ್ತು ಕಾರಣಾಂತರಗಳಿಂದ ಊರಲ್ಲಿ ಇಲ್ಲ, ಬೇರೆ ಊರಲ್ಲಿ ಇರೋದ್ರಿಂದ ಅಲ್ಲಿಂದಲೇ ಅವರ ಸಮಯವನ್ನು ತಗೊಂಡು ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ. ಅವರು ದಯವಿಟ್ಟು ಮಾತಾಡಬೇಕು ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಓವರ್ ಟು ಯು ಸರ್. ಎಸ್ ಸರ್. ಗುಡ್ ಈವ್ನಿಂಗ್ ಎವ್ರಿಬಡಿ. ಫಸ್ಟ್ ಆಫ್ ಆಲ್ ಲೆಟ್ ಮಿ ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಹೇಳಿ ಸತೀಶ್ ಪ್ರಭು ಅವರಿಗೆ ಮೊದಲು ಧನ್ಯವಾದನ ಅರ್ಪಿಸೋಣ. ಯಾಕಂದ್ರೆ ಇಷ್ಟು ಜನರಿಗೆ ನಾ ಮಾತಾಡೋಕೆ ನನಗೆ ಸಮಯ ಸಿಗ್ತಿರ್ಲೂ ಇಲ್ಲ. ಆಮೇಲೆ ಇದನ್ನ ಅವಕಾಶ ಮಾಡಿಕೊಟ್ಟ ಸತೀಶ್ ಪ್ರಭು ಅವರಿಗೆ ತುಂಬಾ ಧನ್ಯವಾದಗಳು. ಏನ್ ಸರ್, ಫಸ್ಟ್ ನಿಮಗೆ ಧನ್ಯವಾದಗಳು. ಎಸ್ ಸರ್. ಇನ್ನ ಲೆಟ್ ಮಿ ಇಂಟ್ರೊಡ್ಯೂಸ್ ನಮ್ ಪ್ರೌಡ್ ಭೀಮಾ ಸಖಿ ಏಜೆಂಟ್. ಅವ್ರಿಗಿಂತ ಮುಂಚೆ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಹೇಳ್ರಿ. ಯಾಕಂದ್ರೆ ಮೇಡಮ್ ಅವ್ರು ನೀವು ಆಗೋದು ನೋಡಿ ಜಸ್ಟ್ ಗಿವ್ ಮಿ 30 seconds. ಅವ್ರನ್ನ ಜಾಯಿನ್ ಮಾಡಿಸ್ತೀನಿ. ಅಲ್ಲಿ ತನ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಡಿ ಸರ್. ನಮ್ ಬಗ್ಗೆ ಯಾವಾಗ ಶುರು ಮಾಡಿದ್ರಿ? 25 ವರ್ಷದಿಂದ ಇದ್ದೀರಿ. ಆಮೇಲೆ ನನಗೆ ಗೊತ್ತಿದ್ದಂಗ ನೀವು ಸಂಬಂಧಗಳನ್ನ ಭಾರಿ ಚೆನ್ನಾಗಿ ನೋಡ್ಕೋತೀರಿ. ನೀವು ಯಾವುದೇ ಏಜೆಂಟ್ ಅನ್ನು ಚೆನ್ನಾಗಿ ನೋಡ್ಕೋತೀರಿ. ಹಿಂಗ ಮಾರ್ಕೆಟ್ ಸುದ್ದಿರಿ. ಅದನ್ನ ಹೆಂಗ್ ಮಾಡ್ತೀರಿ ಹೇಳ್ಕೊತೀರಿ. ಅಷ್ಟೊಳಗೆ ಮೇಡಮ್ಗೆ ಜಾಯಿನ್ ಮಾಡಿಸ್ತಾನ ಸರ್. ನೀವು ಮಾತಾಡಿದ್ದು ಕೇಳಿಸೋಲ್ದು ಸರ್. ಐ ಡೋಂಟ್ ನೋ ವಾಟ್ಸ್ ರಾಂಗ್. ಓಕೆ, ಏನಾಯ್ತು?
ಅಯ್ಯೋ ಶಿವ. ಮತ್ತೆ ಚೆನ್ನಾಗಿ sir, ಹೇಳ್ತೀರಿ, ಏನಾಗ್ತದ? ಎಲ್ರಿ ಚೆನ್ನಾಗಿ ತಗೊಂಡಿರಿ. ಹಲೋ ಹಾ, ಎಸ್ ಸರಿ. ಸರ್. ಸರ್ ಈಗ ಕೇಳಿಸ್ತಾ ಇದೆ ಕ್ಲಿಯರ್? ಪರ್ಫೆಕ್ಟ್. ಪರ್ಫೆಕ್ಟ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಏನೋ ಎಸ್ ಎಸ್. ವೀಕ್ ಸಿಗ್ನಲ್ ಇತ್ತು ಕಾಣಿಸ್ತದ. ಈಗ ನನಗೆ ವಿಡಿಯೋನು ಐ ಆಮ್ ಏಬಲ್ ಟು ಸಿ ಮೈ ಸೆಲ್ಫ್. ಓಕೆ, ವೆರಿ ರೈಟ್. ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. LIC ಸೇರುವ ವರ್ಷ 1997. ಅಚ್ಚಾ. ಸೊ ಆಲ್ಮೋಸ್ಟ್ ಇನ್ನೊಂದು ವರ್ಷ ಆದ್ರೆ 33 ದಶಕಗಳನ್ನ ಕಂಪ್ಲೀಟ್ ಮಾಡ್ತೀವಿ LIC ಅಲ್ಲಿ. ಹಾ ಹಾ. ಒಂದು ಜರ್ನಿಯಾಗ ನಾವು ಸುಮಾರಾಗಿ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕಾದ್ರೆ ನಾವು ನಿಯರರ್ 4650 ಆಡ್ ಹಿಂಗೇನೋ ಒಂದು ಫಿಗರ್ ಮಾಡಿದ್ದೀವಿ ಒಂದು ಆರ್ಥಿಕ ವರ್ಷದಲ್ಲಿ. ಹಾ 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 ಹಾ. ಆವಾಗ 4650 ಪಲ್ಸಿ ಅಷ್ಟು ಮಾಡ್ತಾ ಇದ್ದೀವಿ. ಓಕೆ. ಬಟ್ ಈಗ ಅದು ನಮ್ಮ 5 ವರ್ಷದ ಪರ್ಫಾರ್ಮೆನ್ಸ್ ಆಗ್ತಾ ಇದೆ. 1500 ಟು 2000 ನಿಯರಿಂಗ್ ಹಿಂಗ್ ಪ್ರಪೋಸಲ್ಸ್ ಇದೆ. ಓಕೆ. ಆಮೇಲೆ ಅವಾಗ ಸರ್, ನೀವು ಮಾತಾಡಿದ್ದು ಕಟ್ ಕಟ್ ಆಗ್ಲಿಕ್ಕೆ ಬರ್ಲಿಕ್ಕತ್ತದ. ನೀವು ಒಂದ್ ಸ್ವಲ್ಪ ಆಡಿಯೋ ವಿಡಿಯೋ ಬಂದ್ ಮಾಡಿ ಮೆಂಬರ್ಸ್ ಇದಾರೆ. ಇದ್ ಮಾಡಿದ್ರೆ ಚಲೋ ಆಮೇಲೆ ಇರ್ತದೆ. 6 ಜನ ಇದಾರೆ. ಆಮೇಲೆ ಹಂಗೆ ಓಕೆ ರೈಟ್. ಈಗ ಕ್ಲಿಯರ್, ಕ್ಲಿಯರ್ ಇದೆ. ಈಗ ಪರ್ಫೆಕ್ಟ್ ಅದ ಸರ್, ಪರ್ಫೆಕ್ಟ್. ಯಸ್ ಸರ್, ಐ ಹ್ಯಾವ್ ಕ್ಲೋಸ್ಡ್ ಮೈ ವಿಡಿಯೋ. ಎಸ್ ಸರ್, ಎಸ್ ಸರ್. ದೆನ್ ಕರೆಕ್ಟ್ಲಿ ಆಡಿಬಲ್, ರೈಟ್. ಎಸ್ ಎಸ್ ಎಸ್. ಸೊ ದೆನ್ ಪರ್ಫಾರ್ಮೆನ್ಸ್ ವೈಸ್ ಅಂದ್ರೆ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಒನ್ ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ MDRTs ಅಂದ್ರೆ 3 ಜನ ಮಾಡಿದ್ರು ಒಂದು ವರ್ಷದಲ್ಲಿ. ಓಕೆ. ಈ ವರ್ಷನೂ ಒಬ್ರು MDRT ಆಗಿದ್ದಾರೆ. ಹಾ ಹಾ. 3 ಜನ ನಮ್ದು ಆಕ್ಚುಲಿ ಟಾರ್ಗೆಟ್ ವಾಸ್ 5 MDRTs ಫಾರ್ 26. ಬಟ್ ಒಬ್ರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ಓಕೆ. ಇನ್ನು 3 ಜನ ಏನ್ ಮಾಡಿದ್ದಾರೆ, 90% ಆಫ್ MDRT ಆಗಿದ್ದಾವೆ. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ನನಗೆ 2 MDRT 3 MDRT ಆದಂಗೆ ಅದು. ವಂಡರ್ಫುಲ್ ಸರ್, ವಂಡರ್ಫುಲ್ ವಂಡರ್ಫುಲ್. ಸೊ ವೆರಿ. ನನಗೊಂದು 2 ನಿಮಿಷ ಟೈಮ್ ಕೊಡ್ರಿ ಸರ್, ನಾನೊಂದ್ ಸ್ವಲ್ಪ. ಸರ್, MDRT ಕಡೆ ಗಮನ ಹರಿಸಿ ಎಲ್ಲರೂ ಕೆಲಸ ಮಾಡಿ. ಹಾ ಹಾ. there seems to be some issue. ನಾನು ಔಟ್ ಆಗಿ ಲಾಗಿನ್ ಮಾಡ್ತೀನಿ. ಒಂದು 2 ನಿಮಿಷ ಕೊಡಿ, 2 ನಿಮಿಷ ಕೊಡಿ. ದೇರ್ ಇಸ್ ಸಮ್ ಇಶ್ಯೂ ಕಾಣಿಸ್ತಾ ಇದೆ. ನಾನು 2 ನಿಮಿಷದಲ್ಲಿ ಔಟ್ ಆಗಿ ಮತ್ತೆ ಲಾಗಿನ್ ಮಾಡ್ತಾ ಇದ್ದೀನಿ. ಸಿಂಧೂರ್ ಅವ್ರ ಲೈನಲ್ಲೇ ಇರಿ, ಓಕೆನಾ? ಎಸ್ ಸರ್.
ಸಿಂಧೂರ್ ಸರ್ ಇದ್ದೀರಿ ಸರ? ಸರ ನಿಮ್ ಸಿಂಧೂರ್ ಸರ್ ಇದ್ದೀರಿ? ಹಾ ಓಕೆ ಓಕೆ. ಐ ಆಮ್ ನಾಟ್ ಏಬಲ್ ಟು ಸಿ ರೇವಮ್ಮ ಮೇಡಮ್. ಹಾ ಎಸ್. ರೇವಮ್ಮ ಮೇಡಮ್ ಜಾಯ್ನ್ ಆಗಿರಿ ಯಾಕ್ರಿ ಇಲ್ಲ phone- ಗೊತ್ತಾಗ್ಯಾವ. ನೀವ್ ಏನ್ ಹೆಸರ್ಲೆ ಜಾಯ್ನ್ ಆಗಿರಿ ಅದು ಗೊತ್ತಿಲ್ಲ. ಫೋನ್ ಹಂಗಾಗಿ ಮಾಡ್ಲೇನ್ರಿ? ಫೋನ್ ಮಾಡ್ಲಿನ? ನಾನ್ ಫೋನ್ ಮಾಡ್ಲಿ? ಫೋನ್ ಇಲ್ಲಿ ಇದ್ರಾಗ ಗೊತ್ತಾಗ್ಬೇಕಲ್ಲ ನನ್ಗೆ. ಇಲ್ಲಿ ಒಂದ್ ಕೆಲಸ ಮಾಡ್ರಲ್ಲ, ಹಾ, ನನಗ ಅವ್ರ ಸರ್ದ್ ಡಾಕ್ಟರ್ ನಂಬರ್ ಕೊಡ್ರಿ. ಅವ್ರ ನಂಬರ್ ನಿಮ್ ಕಡೆ ಇಲ್ಲ? ಯಾಕಂದ್ರೆ ಇದ್ರಾಗ ಅವ್ರು ಜಾಯ್ನ್ ಆಗಿರ್ತಾರಲ್ಲ. ಎನಿವೆ ಲೆಟ್ ಮಿ ಟ್ರೈ. ಅದೇ ನಂಬರ್ ಅವ್ರಿಗೆ ಇದಿಲ್ಲ, ಸ್ಮಾರ್ಟ್ ಫೋನ್ ಇಲ್ಲ. ಅಲ್ಲ, ಪರವಾಗಿಲ್ಲ. ಅವ್ರ ಸ್ಮಾರ್ಟ್ ಫೋನ್ ಇಲ್ಲ. ಅಲ್ಲಲ್ಲ ಆ ನಂಬರ್ ನಂಬರ್ ಕೊಡಿ. ಕೊಡ್ರಿ. ಸೊ ಹಾ. ದಟ್ ಅವ್ರು ಲಾಗಿನ್ ಆಗ್ಯಾರೋ, ಯಾವ ಹೆಸರು ಲಾಗಿನ್ ಆಗ್ಯಾರ ಅಂತ ಗೊತ್ತಾಗ್ತದೆ ನನಗ. ಸೊ ದಟ್ ಐ ಕ್ಯಾನ್ ಗೈಡ್. ಡಬಲ್ 638. ಒಂದ್ ನಿಮಿಷ ಸರ, ಚಾಟ್ ಬಾಕ್ಸ್ Nine ಹಾಕ್ತೀರಿ ಸರ್? ಹಾ, ಓಕೆ, ರೈಟ್. ಓಕೆ. ಇಲ್ಲ ಹೇಳಿದ್ ಕೇಳಿಸ್ತದೆ, ಹೇಳ್ರಿ. 638 96638. 944 638 ಇಲ್ರಿ, 96638 96638 38044 38. 044. ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಚೆಕ್ ಯಾವ ಹೆಸರದಾಗಿದ್ದಾರಂತ. Okay. ಜಸ್ಟ್ ಗಿವ್ ಮಿ 30 seconds. ಎಸ್ ಸರ್. ಗೂಗಲ್ ಮೀಟ್. ಹಲೋ, ನೀವು ಜಾಯ್ನ್ ಆಗಿರೇನ್ರಿ? ಏನ್ ಹೆಸರ್ಲೆ ಜಾಯ್ನ್ ಆಗಿರಿ? ರೇವತಿ ಅಂತದ. ನಾ ಅದಕ್ಕೆ ರೇವಮ್ಮ ಹುಡುಕ್ಲಿಗತ್ತೀನಿ. ಈಗ ಬಂತ್ ನೋಡ್ರಿ ನಿಮ್ಗೆ ಪ್ಯಾನಲಿಸ್ಟ್ ಅಂತ ಹೇಳಿ. ತಗೋರಿ. ಜಾಯ್ನ್ ಆದ್ರಿ? ಹಾ, ವಯಸ್ ಈಗ ಓಕೆ ಸರ್. ಹಾ ಬರ್ಬೋದು. 1 minute. ರೀನೇಮ್ ರೇವಮ್ಮ. ಓಕೆ. ಬಡಿಗೇರ್. ಓಕೆ ಓಕೆ, ಚೇಂಜ್ ಆಯ್ತು. ಆಮೇಲೆ ನಿಮ್ಗೆ ಎಸ್ ಮೇಡಮ್ ಅವ್ರು ಬಂದ್ರು ಸರ್. ಸರ್ ನೀವು ಮೇಡಮ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ನೀವು ಒಂದು ವಿಡಿಯೋ ಆನ್ ಮಾಡ್ರಿ ಮೇಡಮ್. ಹಾ ಹಾ, ಎಸ್ ಇಂಟ್ರೊಡ್ಯೂಸ್ ಮಾಡ್ರಿ ರೇವಮ್ಮ ಮೇಡಮ್ದು. ಸರಿ, ಫಸ್ಟ್ ಸಿಂಧೂರ್ ಸಾರಿ ತುಂಬಾ ಧನ್ಯವಾದಗಳು. Hello. ನಮಸ್ಕಾರಗಳು ಸರ್. ಹಾ ಹಾ ಹಾ, ಅವ್ರು ನಮ್ ಗುರುಗಳ್ರಿ ಸರ್. ನೀವು ವಿಡಿಯೋ ಆನ್ ಮಾಡ್ಕೋರಿ ಮೇಡಮ್. ಸರ್ ಬಾ ಮೇಡಮ್ ಅವ್ರು ವಿಡಿಯೋ ಆನ್ ಮಾಡ್ಕೊಂಡ್ರಿ. ತಡಿ ಒಂದೇ ಸೆಕೆಂಡ್ ಸರ್ ತಗೊಳ್ತೀನಿ. ಆರಾಮ್ಸೆ ಗಡ್ಬಡಿ ಏನ್ ಮಾಡ್ಕೋಬೇಡ್ರಿ. ಓಕೆ. ಹಾ, ಈಗ ಬಂದ್ರಿ. ಹಾ, ಚಲೋ ಆತ್ ನೋಡ್ರಿ. ಹಾ, ಅಂತೂ ಇಂತೂ ಪ್ರೋಗ್ರಾಮ್ ಬರೋಬ್ಬರ ಚಲೋ ಆತ್ಪ. ಒಂದ್ ತೆಂಗಿನಕಾಯಿ ಹೊಡೆದ್ ಬಿಡೋಣ್ರಿ ಗಣೇಶನ ಮುಂದೆ. ಎಸ್, ಶುಭಸ್ಯ ಶೀಘ್ರಂ. ಚಾಲು ಮಾಡೋಣ ಸರ್. ಹೇಳ್ರಿ ಸರ್. ಸಿಂಧೂರ್ ಸರ್, ಓವರ್ ಟು ಯು. ಹಾ ಸರ್. ಎಸ್, ಎಲ್ಲರಿಗೂ ನಮಸ್ಕಾರ. ಈ ಶುಭ ಸಂಜೆಯ ದಿವಸ ಸತೀಶ್ ಪ್ರಭು ಸರ್, ಈಗ ಆಡಿಬಲ್ ಅಲ್ಲ ಸರ್? ಕ್ಲಿಯರ್? ಪರ್ಫೆಕ್ಟ್ ಸರ್. ಸರ್ ಪರ್ಫೆಕ್ಟ್ ಐತಿರ್ಲ ಅಂದ್ರೆ ವಿಡಿಯೋ ಆನ್ ಇರ್ಲೋ ಅಥವಾ ಆಫ್ ಮಾಡ್ಲೋ ಅಂತ? ನೀವು ವಿಡಿಯೋ ಇರ್ಲಿ, ನಾ ಪ್ರಾಬ್ಲಮ್ ಆಯ್ತು ಅಂದ್ರೆ ಹಿಂಗಂತೀನಿ, ಅವಾಗ ಆಫ್ ಮಾಡಕ್ಕಂತ್ರಿ. ಇರ್ಲಿ. ಈಗ ಕ್ಲಿಯರ್ ಅದ ಸರ್. ಓಕೆ ಓಕೆ ಓಕೆ. ಎಲ್ಲರಿಗೂ ನಮಸ್ಕಾರ. ಸಾಯಂಕಾಲದ ಶುಭಾಶಯಗಳು ಎಲ್ಲರಿಗೂ, ಜಾಯ್ನ್ ಆದವರಿಗೆ. 103 ಮಂದಿ ಜಾಯ್ನ್ ಆಗ್ಯಾರ ಸರ್. ಎಸ್ ಸರ್, ಸೆಂಚುರಿ ಹೊಡೆದ್ವಿ ಫಸ್ಟ್ ಇದರ ಇನ್ಸ್ಟೆನ್ಸ್ದಾಗ. ಸೊ ಕಾಂಗ್ರ್ಯಾಚುಲೇಷನ್ಸ್ ಟು ಸತೀಶ್ ಪ್ರಭು ಸರ್.
ಈಗ ರೇವಮ್ಮ ಬಡಿಗೇರ್ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಹೇಳ್ಬೇಕಂದ್ರೆ ನನಗೆ ಹೆಂಗ ಅನಿಸ್ತೈತೆ ಅಂದ್ರೆ ಒಬ್ರು ಪಾಸಿಟಿವ್ ಪರ್ಸನ್ ಅವ್ರು. ಆಕ್ಚುಲಿ ಆಫೀಸಿಗೆ ಹುಡ್ಕೊಡ್ತಾ ಬಂದಾಗ ನಮ್ ಇನ್ನೊಬ್ರು ಸೀನಿಯರ್ ಏಜೆಂಟ್ ಇದ್ರು, ಅವ್ರಿಗೆ ಸಜೆಸ್ಟ್ ಮಾಡಿರು ನಮ್ ಸರ್ ಕಡೆ ಹೋಗ್ರಿ ಅಂತೇಳಿ. ಅಚ್ಚಾ. ಅವ್ರು ಅವ್ರಿಗೆ ಒಂದ್ ಸ್ವಲ್ಪ ಪರಿಚಯ ಇತ್ತು ಎಲ್ಲೋ. ಸೊ ಅವ್ರು ಏನ್ ಮಾಡಿದ್ರು, ನಾವ್ ಹಿಂಗೆ LICಗೆ ಅವ್ರು ಒಂದ್ DCC ಬ್ಯಾಂಕ್ದಾಗ ಒಂದು ಇದನ್ ಮಾಡ್ತಿರ್ತಾರ್ರಿ, ಹಾ ಹಾ ಮೇನ್ ಬುಕ್ ಕೀಪರ್ ಅಂತ ಇರ್ತಾರ ಅಲ್ಲಿ, MBK ಅಂತ ಇರ್ತಾರಲ್ಲಿ ಹಾ 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 ಫಾರ್ಮ್ದಾಗ. ಸೊ ಅಲ್ಲಿ ಇದ್ದಾಗ ಅವ್ರಿಗೆ ಅಲ್ಲಿ ಯಾರೋ ಸಜೆಸ್ಟ್ ಮಾಡ್ಯಾರ, ನೀವು ಇಷ್ಟ ಪಾಸಿಟಿವ್ ಆಗಿ ಅಡ್ಡಾಡ್ತೀರಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ಮಂದಿ ಜೊತೆ ಸಂಪರ್ಕ ಐತಿ, ಸೊ ಅದಕ್ಕೆ ಹೋಗ್ರಿ ಅಂತ ಹೇಳಿ ನಮ್ಮ ಸೀನಿಯರ್ ಪ್ರತಿನಿಧಿಗೆ ಬಂದ್ ಭೇಟಿ ಹಾಕ್ಯಾರ ಅವರು. ಅಚ್ಚಾ. ಸೀನಿಯರ್ ಪ್ರತಿನಿಧಿ ಹೆಸರು ಹೇಳ್ತೇನೆ ಇಲ್ಲಿ, ಯಾಕಂದ್ರೆ ಬಿಕಾಸ್ ಭೀಮಾಶಂಕರ್ ಬೈರ್ಜಿ ಅಂತ ಹೇಳಿ, ಅವರು 6 ಟೈಮ್ MD-RT. ಓ ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ಸೊ ಅವರು ಇವ್ರು ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ದರ್ ಇಸ್ ಸಮ್ ಕನೆಕ್ಷನ್ ಇರ್ತೈತೆ ಯಾವಾಗ್ಲೂ. ಯಾರನ್ನೇ ಭೇಟಿ ಆಗ್ಬೇಕಾದ್ರೆ ದರ್ ವಿಲ್ ಬಿ ಸರ್ಟನ್ ಕನೆಕ್ಷನ್ಸ್. ಕರೆಕ್ಟ್. ದೇವ್ರ ಈ ಜನ್ಮದಾಗ ಒಬ್ಬರನ್ನ ಕೂಡಿಸ್ತಿರ್ತಾನಂದ್ರೆ ಅದ ನೀವು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಷ್ಟ ಅಲ್ಲ, ಎಲ್ಲಾ ಉದ್ಯೋಗಗಳು ಡೆವಲಪ್ಮೆಂಟ್ ಆಫೀಸರ್ ಕನೆಕ್ಷನ್ಸ್ ಆಲ್ಸೋ. ಕನೆಕ್ಷನ್ಸ್ ಯಾವಾಗ್ಲೂ ಎಸ್ಟಾಬ್ಲಿಷ್ ಹಾಕಾರ, ಹಿಂಗೆ ಹಾಕವ್. ಸೊ ಅವ್ರು ತಂದು ನನ್ನ ಮುಂದೆ ಇಂಟ್ರೊಡಕ್ಷನ್ ಮಾಡಿಸಿದಾಗ ಫಸ್ಟ್ ಡೇ ಅವ್ರು ಬಂದ್ ಕುಂತ ಅವ್ರ ಫಾರ್ಮ್ ತುಂಬಿ ಇಮಿಡಿಯೇಟ್ ದುಡ್ಡು ಕಟ್ಟಿಸಿ ಅವ್ರಿಗೆ ಭೀಮಾ ಸಖೀರಿ ಸರ್ ಪರೀಕ್ಷಾ ನನಗೆ ಹೆಂಗ್ ಬರೀದ್ ಏನು ಗೊತ್ತಿಲ್ರಿ ಅಂತಂದ್ರು. ನಾ ಇದ್ರ ಕಂಪ್ಯೂಟರ್ ಮುಂದೆ ಕುಂತಿಲ್ಲ, ಏನು ಮಾಡಿಲ್ಲ ಅಂತಂದ್ರು. ಸ್ವಲ್ಪ ಲೆಂದಿ ಆಕತಿ, ಬಟ್ ಆದ್ರೂ ಎಲ್ಲರಿಗೂ ಪ್ರೇರಣೆ ಇನ್ಸ್ಪಿರೇಷನ್ ಬರ್ತದೆ ಅಂತ ಹೇಳಿ ನಾ ಜಾಸ್ತಿ ಮಾತಾಡಕತ್ತೇನೆ ಸರ್. ಸೊ ಟೈಮ್ ತೋರಿ ಸರ್, ನಿಮ್ದ ಟೈಮ್. ಇಲ್ಲ, ಮತ್ತ ಬೇರೆದವ್ರಿಗೆ ಇದಾಗಬಾರ್ದು ಅದು, ಯಾಕಂದ್ರೆ ರೇವಮ್ಮ ಅವ್ರು ಬಡಿಗೇರ್ ಅವ್ರು ಮಾತಾಡ್ಬೇಕಾಗಿದೆ. ಠೀಕ್ ಠೀಕ್. ಅದಕ್ಕೆ ಅವ್ರು ಬಂದಾಗ ಕುಂಡ್ರಿಸಿ ಎಲ್ಲಾ ಭೀಮಾ ಸಖಿ ಫಾರ್ಮ್ ಹಿಂಗಿಂಗ್ ಸ್ಕೀಮ್ ಐತಿ, 2 ಫಾರ್ಮ್ ರೀ. ಅವ್ರಿಗೆ ಫಸ್ಟ್ ಇಂಟೆನ್ಷನ್ ಏನಿತ್ತು ಗೊತ್ತೈತನ್ರಿ, ಆಫೀಸಿಗೆ ನನ್ನ ಟೇಬಲ್ಗೆ ಬಂದ್ ಕುಂತಾಗ ಮುಂದೆ, ಸರ್ ನನಗೆ ಫಸ್ಟ್ 7,000 ರೂಪಾಯಿ ಬರ್ತತಿಲ್ರಿ ಅಂತ ಕೇಳಿದ್ರು ಅವ್ರು. ಓಕೆ. 7,000 ಬರಾಕ್ ನಾ ಏನ್ ಮಾಡ್ಬೇಕ್ರಿ ಅಂತ ಅವ್ರು ಕೇಳಿದ್ರು. 7,000 ಬರಾಕ್ ಏನ್ ಮಾಡ್ತೀರಿ ಅಂತ ನೀವು ಅದನ್ನ ಲಕ್ಷ ಇಡ್ಬೇಡ್ರಿ, ನಾ ಬೇರೆನ ವಿಚಾರ ಹೇಳ್ತೀನಿ ನಿಮಗ ಅಂತ ಹೇಳಿ ಅವ್ರಿಗೆ ಬರೇ ಮೊದಲ ಫಸ್ಟ್ ಇಯರ್ 7,000, ಸೆಕೆಂಡ್ ಇಯರ್ 6,000, ಥರ್ಡ್ ಇಯರ್ 5,000 ಕೊಡ್ತೀವಿ, ಎಲ್ಲಾ ಸೇರಿ ಒಟ್ಟು 2,20,000 LIC ಕೊಡ್ತದ, 10,000 ರೂಪಾಯಿ ನಿಮಗ. ಬಟ್ ಅದ್ರ ಕಡೆ ಕಾನ್ಸಂಟ್ರೇಷನ್ ಇಡ್ಬೇಡ್ರಿ, ನಿಮ್ಮ ಎಫಿಷಿಯಂಟ್ ತಕ್ಕಂಗ ನೀವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ರಿ, ನೋಡು ಮುಂದ ಅಂತ. ಒಂದನೇ ತಿಂಗಳ ಅವರು ಫಸ್ಟ್ ತಿಂಗಳ ಐ ಥಿಂಕ್ 7-8 ಪಾಲಿಸಿ ಮಾಡಿದ್ರು ಅವರು. ಫಸ್ಟ್ ತಿಂಗಳ ಇಂಟ್ರಡಕ್ಷನ್ ಆದ್ಮೇಲೆ ಮೊದಲನೇ ತಿಂಗಳೇ ಅಂದ್ರೆ ಅವ್ರ ಪರೀಕ್ಷೆನೂ ಫಸ್ಟ್ ಅಟೆಂಪ್ಟ್ ಗೆ ಪಾಸ್ ಆಗ್ಬಿಟ್ರು. ಓಕೆ. ಅಂದ್ರೆ ಅವ್ರ ಡೆಸ್ಟಿನಿ ಇತ್ರಿ, LIC ಒಳಗೆ ಇವ್ರು ಬಂದು ಇವ್ರು ಸಾಧನೆ ಮಾಡ್ಬೇಕು ಅನ್ನೋದು ಅದು ಅವರಲ್ಲಿ ಬರೆದಿತ್ತು. ಅದಕ್ಕೆ ನಾ ಒಬ್ಬ ಸೂತಕ ಕಾರಣ ಅದೇ ಅಷ್ಟೇ. ಏನು ಬಂದ ಇವ್ರಿಗೆ ಇಂಟ್ರೊಡಕ್ಷನ್ ಮಾಡೋದು, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು LICಗೆ ನಂದೊಂದು ಇದಾಯ್ತು, ಹಾಗೆ ಅಷ್ಟೇ ನಾನು. ಅದಕ್ಕೋಸ್ಕರ ಅವ್ರಿಗೆ ಅವ್ರೆಲ್ಲಾ ಪರಿಶ್ರಮ ಅವ್ರದ್ದು, ಹಾದಿ ತೋರ್ಸಿದವ್ರಿ. ಸೊ ಅದಕ್ಕೋಸ್ಕರ ಎಲ್ಲಾ ಕ್ರೆಡಿಟ್ ಗೋಸ್ ಟು ರೇವಮ್ಮ ಬಡಿಗೇರ್. ಆಮೇಲೆ ಅವ್ರ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ಅವ್ರ ಏಬಲಿ ಸಪೋರ್ಟೆಡ್ ಬೈ ಹರ್ ಹಸ್ಬೆಂಡ್. ನಮ್ಮ ಮಾನಪ್ಪ ಬಡಿಗೇರ್ ಅವ್ರ ಹಸ್ಬೆಂಡ್ ಏನದಾರಲ್ಲ, ಅವರು ಪ್ರಾಕ್ಟೀಸ್ ಮಾಡ್ತಾರ, ಮೆಡಿಕಲ್ ಪ್ರಾಕ್ಟೀಷನರ್ ಅದಾರ ನಮ್ಮ ಇಂಡಿ ಅಂತ ಊರಾಗ. ಆಮೇಲೆ ಅಗ್ರಿಕಲ್ಚರ್ ಮಾಡ್ತಾರ, ಅವ್ರಿಗೆ ಸಪೋರ್ಟ್ ಮಾಡ್ತಾರ. ಹೌದು, ಎಲ್ಲಾ ಆಲ್ ಇನ್ ಒನ್ ಪರ್ಸನ್ ಅದಾರ ಅವ್ರು. ಓಕೆ. ಇಷ್ಟೆಲ್ಲ ಆಗಿ ಅವ್ರಿಗೂ ಒಂದು ಅಂದ್ರೆ ಬಹಳ ಸಪೋರ್ಟ್. ಈಗ ಹಸ್ಬೆಂಡ್ ಅಂಡ್ ವೈಫ್ ಹೆಂಗಿರ್ತದ್ರಿ, ಹಸ್ಬೆಂಡ್ ಸಪೋರ್ಟ್ ಮಾಡಿದವ್ರ ಈಗ ಭೀಮಾ ಸಖಿ ಅವ್ರದ್ದು ಎಲ್ಲರದು ಹೇಳ್ತೀನಿ. ಒಂದ್ ಮೂಲ ಉದ್ದೇಶ ಏನಾಕತಿ, ಅವ್ರ ಪಾಪ ಏನೋ ಹೊರಗೆ ಎಕ್ಸ್ಪೋಸ್ ಆಗಿ 4 ಜನಕ್ಕೆ ಪಾಲಿಸಿ ಕೇಳ್ಬೇಕು, ಇಂಟ್ರೊಡಕ್ಷನ್ ಆಗ್ಬೇಕು ಅಂತಂದ್ರೆ ಹಸ್ಬೆಂಡ್ ಮನ್ಯಾಗ ಸಪೋರ್ಟ್ ಇರ್ಬೇಕ್ರಿ. ಸೊ ಅದು ಅವ್ರಿಗೆ ರೇವಮ್ಮ ಬಡಿಗೇರ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರ ಹಸ್ಬೆಂಡ್ ಅವ್ರು ಫುಲ್ ಸಪೋರ್ಟ್ ಮಾಡ್ತಾರ. ಅವ್ರಿಗೆ ಎಲ್ಲೆಲ್ಲಿ ಯಾವ ಪ್ಲೇಸಿಗೆ ಹೋಗ್ಬೇಕು, ಅವ್ರ ಮೀಟಿಂಗ್ಸ್ ಇರ್ತಾವ. MBKಗಳು ಅಂದ್ರೆ ಎಲ್ಲಾರು ಬೇರೆ ಬೇರೆ ಕಡೆ ಮೀಟಿಂಗ್ಸ್ ಇರ್ತಾವ, ಡಿಫ್ರೆಂಟ್ ವಿಲೇಜಸ್. ಇವ್ರು ಆ ವಿಲೇಜ್ ತಕ ಹೋಗಿ ಬಿಟ್ಟು ಬಂದ್ ಅವ್ರನ್ನ ಡ್ರಾಪ್ ಮಾಡಿ ಬಂದ್ ಇವ್ರು ತಮ್ಮ ಕೆಲಸ ಮಾಡ್ತಿರ್ತಾರ. ಸೊ ಹ್ಯಾಟ್ಸ್ ಆಫ್ ಟು ಹರ್ ಹಸ್ಬೆಂಡ್ ಮಾನಪ್ಪ ಬಡಿಗೇರ್ ಅವರಿಗೆ. ಡಾಕ್ಟರ್ ಅವ್ರ ಪ್ರಾಕ್ಟೀಸ್ ಏನ್ ಮಾಡ್ತಾರೆ, ಅವ್ರಿಗೂ ಒಂದು ತುಂಬಾ ಧನ್ಯವಾದಗಳು, ಅವ್ರಿಗೆ ಅಭಿನಂದನೆಯೂ ಅರ್ಪಿಸ್ತೀನಿ. ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಕೊಡ್ತಾರಲ್ಲ ಏಬಲಿ ವಿತೌಟ್ ಎನಿ ಏನ್, ಮತ್ ಫಾರ್ಮ್ ಸಹಿತ ಅವರ ಬರೀತಾರೆ ಹಸ್ಬೆಂಡ್. ಅದು ಒಂದ್ ಬಿಗ್ಗೆಸ್ಟ್ ಇದ್ರಿ. ಫಸ್ಟ್ ಡೇ ಇಂದ ಡೇ 1 ದಿಂದ ಒಂದ್ ಫಾರ್ಮ್ ಬರೋದು ಅವ್ರದ್ದು ಕೊಟ್ಟಾನೆ, ಅವ್ರದ ತುಂಬ ಕೊಟ್ಟಾನೆ. ಆವತ್ತಿಂದ ಈಗ 205 ಪಾಲಿಸಿ ಮಾಡ್ಯಾರ ಅವ್ರು. ಇಲ್ಲಿ ಸರ್ ಡಾಕ್ಟರ್ ಬರ್ದಿದ್ದು ಯಾರಿಗೂ ಓದ್ಲಿಕ್ಕೆ ಆಗುದಿಲ್ಲ ಅಂತಾರೆ. LIC ಅವ್ರು ಹೆಂಗ್?
ಅಲ್ಲ ನಮ್ಮ ಟೈಪ್ ರೈಟರ್ ಅಲ್ಲಿ ಚೆನ್ನಾಗಿದಾರ್ರಿ, ಅವನು ಮೆಡಿಕಲ್ ಶಾಪ್ ದಾಗ ಕೆಲಸ ಮಾಡಿದವ ನಾನು. ಸೊ ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಓದ್ತಾನ. ಠೀಕ್ ಅದ. ಅದಕ್ಕೆ ಅವ್ರದ ಹಿಂಗ ಜರ್ನಿ ಕಂಟಿನ್ಯೂ ಆತ್ರಿ. ಫಸ್ಟ್ ಮಂತ್ ಕಮಿಷನ್ ಬಂತ ಅವ್ರದ್ದು. ಹಾ ಐ ಥಿಂಕ್ ಒಂದ್ 9,000 ಏನೋ ಡಿಡಕ್ಷನ್ ಆಗಿ 6,000 ಏನ್ ಬಂತ ಅವ್ರಿಗೆ. ಠೀಕ್ ಅದ. ಸರ್ ಇದನ್ರಿ 7,000 ಅಂತಂದ್ರು. ಅವ್ರದ್ದು ಆಕ್ಚುಲಿ ಫಸ್ಟ್ ಮಂತಿಗೆ ಅವ್ರದ್ದು ಸ್ಟೈಫಂಡ್ ಕೊಡ್ಲಿಲ್ಲ. ನೆಕ್ಸ್ಟ್ ಮಂತಿಗೆ 7,000 ಬಂತು. ನೆಕ್ಸ್ಟ್ ಮಂತಿಗೆ ಅದು 7,000ದಾಗ ಸ್ವಲ್ಪ ಏನೋ ಪ್ರೊಫೆಷನಲ್ ಟ್ಯಾಕ್ಸ್ ಏನೋ 400 Deduct ಆಗ್ತದೆ. ಡಿಡಕ್ಟ್ ಆಗತ್ತ. ಅಷ್ಟು 6,700 ಏನ್ ಜಮಾ ಆಯ್ತು. ಬಂದ ಅವ್ರ ಖುಷಿಲಿ ಅದನ್ನ ತೋರ್ಸಿದ್ರು. ಮೊದ್ಲು 6,700 ಬಂದತ್ ಸರ್ ಅತ್ ಈ ತಿಂಗಳು. ನೆಕ್ಸ್ಟ್ ಅಚ್ಚಾ. ಮಂತ್ ದಿಂದ ಅವ್ರು ಎಂದೂ 6,000 7,000 ಏನು ಕೇಳೇ ಇಲ್ರಿ. ಓಕೆ 4 ಡಿಜಿಟ್ ಇಂದ 5-6 ಡಿಜಿಟ್ ಅದಕ್ಕೋಸ್ಕರ ಆ ಟೈಪ್ 6 ಡಿಜಿಟ್ 5 ಡಿಜಿಟ್ 6 ಡಿಜಿಟ್ ಇದನ್ ಮಾಡಕತ್ತಿದ್ರು ಅವ್ರು. ಸೊ ಹಿಂಗಾಗಿ ಅವ್ರಿಗೆ ಏನು ಸ್ಟೈಫಂಡ್ ಕಡೆ ಲಕ್ಷ್ಯ ಹೋಗಿಲ್ಲ. ಈಗ ಒಂದ್ ವರ್ಷ ಕರೆಕ್ಟ್ ಈ ಮಂತಿಗೆ ಲಾಸ್ಟ್ ಮಂತಿಗೆ ಫೆಬ್ರವರಿಗೆ ಅವ್ರದ್ದು 1 ವರ್ಷ ಆಯ್ತು. 1 ವರ್ಷದಲ್ಲಿ 102ರಿಂದ 103 ಪಾಲಿಸಿ 203 ಪಾಲಿಸಿ ಮಾಡಿದ್ದಾರೆ. ವಾವ್, ಕಂಗ್ರಾಚುಲೇಷನ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಎಲ್ಲ ಏಜೆಂಟ್ ಕಂಗ್ರಾಚುಲೇಷನ್ಸ್ ಅಂತೇಳಿ ಹೇಳ್ಬೋದಾ? ಇದು ಒಂದು ನಾವು ನಮ್ಮ ಹೇಳ್ತಾರೆ. ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಣ, ಕಂಗ್ರಾಚುಲೇಷನ್ಸ್ ಹೇಳೋಣ. ಓವರ್ ಟು ಯು ಸರ್, ಕಂಟಿನ್ಯೂ ಸರ್. ಆಮೇಲೆ 21 ಲಕ್ಷ ಪ್ರೀಮಿಯಂ ಮಾಡ್ಯಾರ ಸರ್. ಓ ವೆರಿ ಗುಡ್. ಓಕೆ, ಕಮಿಷನ್ ಎಷ್ಟು ತಗೊಂಡಿದ್ದಾರೆ ನೋಡ್ರಿ ಸರ್ ನೀವು. ಅದ್ರಾಗ ಲೆಕ್ಕ ಹಾಕ್ರಿ. ಅದನ್ನ 7,000 ಬಂದವ್ರು ಎಲ್ಲಾರು ಶಾಣ್ಯರ್ ಅದಾರ. ಲೆಕ್ಕ 7,000 ರೂಪಾಯಿ ಕಾಪಿ ಕಾಸು ಆಯ್ತು ಈಗ. ಇಲ್ಲ ಅದನ್ನ ಕೇಳಕತ್ತೇ ಇಲ್ಲ ಈಗ ಅವರು. ಅಲ್ಲಲ್ಲ, ಅದು ಕಾಪಿ ಕಾಸು ಛಾಪಾನಿ ಅಂತ ಹೇಳ್ತಾರಲ್ಲ ಹಂಗ. ಹೌದು ಸರ್ ಎಸ್ ಸರ್. ಸೊ ಅದಕ್ಕೋಸ್ಕರ ಅವ್ರದ್ದು ಹಿಂಗ ಇಂಟ್ರೊಡಕ್ಷನ್ ಆಯ್ತು. ಕಂಟಿನ್ಯೂಸ್ ಜರ್ನಿ ಸಾಗ್ತಾ ಇದೆ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ, ನೀವು ಆಸ್ ಎ ಟೀಮ್ ಕೆಲಸ ಮಾಡ್ರಿ. ಯಾರೇ ಭೀಮಾ ಸಖಿ ಇರ್ಲಿ, ಯಾರ ಬೇರೆ ಆರ್ಡಿನರಿ ಏಜೆಂಟ್ ಇರ್ಲಿ, ಪಾಸಿಟಿವ್ ಎನರ್ಜಿ ತಗೊಂಡು ಎಲ್ಲರೂ ಒಬ್ರಿಗೊಬ್ರು ಪಾಸಿಟಿವಿಟಿ ಮಾತಾಡ್ರಿ, ನೋ ನೆಗೆಟಿವಿಟಿ. ಗೊತ್ತಾದ. ಮಾರ್ಕೆಟ್ ದಾಗ ಬೇಕಾದ ಸರ್, ಮತ್ತೆ ನಿಮ್ದು ವಿಡಿಯೋ ಸ್ಟ್ರಿಂಕ್ ಆಗ್ಲಿಕ್ಕತ್ತು, ಮೋಸ್ಟ್ಲಿ ನೆಟ್ವರ್ಕ್ ಕಡಿಮೆ ಆಗ್ಲಿಕ್ಕತ್ತದ. ನೀವು ಆಡಿಯೋದಾಗ ಮಾತಾಡ್ರಿ ಸರ್. ವಿಡಿಯೋ ಸ್ಟಕ್ ಆಗ್ಲಿಕ್ಕತ್ತದ, ನಿಮ್ದು ಕೇಳಿಸೋ ನೆಗೆಟಿವ್ ವಿಚಾರಗಳು ಮಾತಾಡಕ್ ಸಾಕಷ್ಟು ವಿಷಯನ ಹೆಂಗ್ ಬೆಟ್ ಹಾಕಾರ ಹೋಗಿ ಅದನ್ನೊಂದ್ ಸ್ವಲ್ಪ ಒಬ್ರು ತಿಳ್ಕೊಂಡ್ರಿ ಅಂದ್ರೆ ಈ ಜರ್ನಿ ಕಂಪ್ಲೀಟ್. ಆಮೇಲೆ ಮತ್ತೊಬ್ರಿಗೆ ಕೆಟ್ಟ ಮಾಡ್ಬೇಕಂದ್ರೆ ಎಂದು ಬಯಸ್ಬೇಡ್ರಿ. ನಿಮ್ಮ ತಾಟದಾಗ ನಿಮ್ಗೆ ದೇವ್ರ ಎಷ್ಟು ಬೇಕಷ್ಟ ಅನ್ನ ಬರದೇ ಇಟ್ಟಿರ್ತಾನ. ಮತ್ತೊಬ್ರು ತಾಟ ಕಡೆ ನೋಡಕ್ ಹೋಗ್ಬೇಡ್ರಿ. ದಟ್ ಈಸ್ ಮೈ ನಮ್ಮ ಹಳ್ಳಿ ಭಾಷೆದಾಗ ಇರ್ತೈತಿ, ನೀ ಉಣ್ಣಪ್ಪ ಮತ್ತೊಬ್ರು ಕಸ್ಕೋಬೇಡ ಅಂತೇಳಿ. ಸೊ ಬಾಳ ಜಾಸ್ತಿ ಮುಂದ್ ಹಂಗ ಒರೆಸ್ಯಾಡ್ರಿ. ಯಾಕಂದ್ರೆ ದೇರ್ ಆರ್ ಲಾಟ್ ಮೆನಿ ಸ್ಪೀಕರ್ಸ್. ರೇವಮ್ಮ ಬಡಿಗೇರ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲಾರಿಗೂ ಕೇಳಿ. ಅದಕ್ಕೋಸ್ಕರ ನಿಮ್ಮ ಇದನ್ನೇನೈತಿ ಪರಿಶ್ರಮ ಪಟ್ಟ ನಿಮ್ದನ್ನ ನೀವು ಊಟ ಮಾಡ್ರಿ ಅಂತ ಹೇಳಿ ಒಂದ್ ಕೊನೆ ಅಂದ್ರ ಸೀನಿಯರ್ ಮನುಷ್ಯ ಒಂದಿಟ್ಟು ವೆಲ್ ವಿಷರ್ ಹೇಳತಾನ ಅಂತ ಹೇಳಿ ವಿಚಾರ ಮಾಡಿ ಎಕ್ಸೆಪ್ಟ್ ಮೈ ಇದು ಗ್ರೀಟಿಂಗ್ಸ್. ಸತೀಶ್ ಪ್ರಭು ಅವ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಇನ್ನ ರೇವಮ್ಮ ಬಡಿಗೇರ್ ಅವ್ರದ್ದು ಇಷ್ಟ ಇಂಟ್ರೊಡಕ್ಷನ್ ಹೇಳಿ ಮುಂದೆ ಅವ್ರಿಗೆ ಇದನ್ನ ಮಾಡ್ಕೊಡ್ರಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಟ್ರಾವೆಲ್ ಮಾಡ್ಲಿಕ್ಕೆ ಬಿಸಿ ಇದ್ರಿ, ಫ್ಯಾಮಿಲಿ ಫಂಕ್ಷನ್ ಇದ್ರಿ, ಅಷ್ಟಾಗಿ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿರಿ. ರಿಯಲಿ ಅಪ್ರಿಶಿಯೇಟ್. ಅದು ಸೋನೆ ಪೆ ಸುಹಾಗ ಅನ್ನೋ ತರ ನೀವು ಈ ಕಾಂಟ್ರಿಬ್ಯೂಷನ್ ಮಾಡಿ ಚೆನ್ನಾಗಾಯ್ತು. ಇಲ್ಲಿಂದ ರೇವಮ್ಮ ಮೇಡಮ್ ಜೊತೆ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾ ವಿಡಿಯೋ ಆಫ್ ಮಾಡ್ತೀನಿ ಸರ್, ಪ್ಲೀಸ್. ಹಾ ಥ್ಯಾಂಕ್ಸ್ ರೀ ಮೇಡಮ್. ಥ್ಯಾಂಕ್ ಯು. ಹಾ ಮೇಡಮ್, ಏನ್ರಿ ನೀವಾಗಿ ಹುಡ್ಕೊಂಡು ಬಂದ್ರಂತಲ್ಲ ಏಜೆಂಟ್ ತಗೊಳ್ಳಿಕ್ಕೆ? ಅಲ್ರಿ, ಏಜೆನ್ಸಿ ತಗೋಬೇಕ. ಏಜೆನ್ಸಿ ತಗೊಳೋದಕ್ಕಿಂತ ಅದ್ರ ಮುಖ್ಯಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊರಲ್ಲ. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ನೀವು ಎಷ್ಟು ಮಂದಿ ಇದ್ದೀರಿ ಮನ್ಯಾಗ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಿ? ಹಾ ರೀ ಸರ್, ಹೇಳ್ರಿ. ನಮ್ಮ ಮನ್ಯಾಗ 5 ಜನ ಇದ್ದೀವ್ರಿ ಸರ್. ಹಾ, ನಮ್ಮ ಮನೆಯವ್ರಿ ನಾನ್ರಿ, ಮಕ್ಕಳು ಹೆಣ್ಮಕ್ಳು ಇಬ್ಬರಿ, ಒಬ್ಬ ಗಂಡ್ ಮಗ ಅದಾನ್ರಿ. ಹಾ, ಹೆಸರು ಹೇಳ್ರಲ್ಲ. ಕಾಳಿಕಾರಿ, ಕಾಂಚನಾರಿ, ಆಮೇಲೆ ಮುದ್ದೇಶ್ವರಿ ಮಕ್ಕಳ್ರಿ. ಹಾ ಓಕೆ. ನಮ್ಮ ಮನೆಯವ್ರಿ. ಮಕ್ಕಳು? ನನ್ ಮಗಳು ಒಬ್ಬಾಕಿ BMS ಕಂಪ್ಲೀಟ್ ಆಗ್ಯದ್ರಿ ಸರ, ಡಾಕ್ಟರ್ ರೀ. ಹಾ. ಆಮೇಲೆ ಮಗ ಸೆಕೆಂಡ್ ಇಯರ್ MBBS ರೀ ಸರ. ಓಕೆ.
ಆಮೇಲೆ ನಮ್ಮ ಮನೆಯವ್ರಂತೂ ಅವ್ರು ಪ್ರಾಕ್ಟೀಸ್ ಮಾಡ್ತಾರಿ ಸರ್. ಆಮೇಲೆ ನಮಗೂ ಹೆಲ್ಪ್ ಮಾಡ್ತಾರಿ ಅವಾಗ ಅವಾಗ್ರಿ. ಹಾ ಹಾ ಬಟ್ ಮಗಳು ಫಸ್ಟ್ ಇಯರ್ ಓದಾಕತ್ತಾಳ್ರಿ ಅಂದ್ರ ಸರ್. ಹಾ 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 ನಿಮ್ ಪೂರಾ ಫ್ಯಾಮಿಲಿ ಎಲ್ಲ ಇದೇ ಆಯ್ತಲ್ರಿ, ಡಾಕ್ಟರ್ ಆದ್ರಲ್ರಿ? ಹೌದ್ರಿ ಸರ್, 3 ಮಂದಿ ಡಾಕ್ಟರ್. ಡಾಕ್ಟರ್ ಆಗ್ಬಿಟ್ರಿ ನಿಮ್ ಮನಿ ಒಳಗ. ಹೌದ್ರಿ ಸರಿ. ನಿಮ್ ಎಜುಕೇಶನ್ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ಸರ್ ನಾ ಗೌರ್ಮೆಂಟ್ ಸ್ಕೂಲೇ ಕಲ್ತಿದ್ರಿ ಸರ್. ಹಾ ಈಗ 5ನೇ ತನ ಮುಗ್ದದ್ರಿ ಸರ್. ಆಮೇಲೆ KGS ಸ್ಕೂಲ್ 7ನೇ ತರಿ, ಶಾಂತೇಶ್ವರ ಕಾಲೇಜ್ PUC ತನ ಆಗ್ಯದ್ರಿ. ಹಾ ಆಮೇಲೆ ಬಿಜಾಪುರ ಯೂನಿವರ್ಸಿಟಿ BA ಮುಗ್ದದ್ರಿ ಸರ್. BA ಮುಗಿಸಿರಿ. ಸರ್ ಆಮೇಲೆ ನಿಮ್ ಫಸ್ಟ್ ಜಾಬ್ ಏನಿತ್ತು ಹೇಳ್ರಿ? ಫಸ್ಟ್ ಇದ್ರಿ ಸರ್, ಸೆಕೆಂಡ್ ಇಯರ್ ಮಗ್ಯಾನ ಒಂದ್ ಜಾಬ್ ಬಂದಿತ್ರಿ. ಇನ್ನ ತಂದೆ ತಾಯಿ ಮನ್ಯಾಗಿದ್ರಿ ಸರ್. ಹಾ ನಮ್ ಸಾಹೇಬ್ರು ಏನಂದ್ರಿ, ನೀವ್ ಜಾಬ್ ಮಾಡೋದಿತ್ತಂದ್ರ ನಾವ್ ಮದ್ವಿನಿ ಆಗಂಗಿಲ್ಲ, ಮತ್ತೊಂದ್ ಹುಡುಗಿ ನೋಡಿ ಮದ್ವಿ ಆತೇವು, ಹಲೋ ತಿಂಗಳಿಗೆ ಪೇಮೆಂಟ್ ಅಂದಿರಿ ಸರ್. ಹಾ 5,000 ಇಟ್ಕೊಂಡು ಏನ್ ಮಾಡೋದು? ನಾನೇ ಒಂದ್ ದಿನಕ್ಕೆ 5,000 ಪೇಮೆಂಟ್ ಬರ್ತ, ನಿನ್ ಜಾಬೇ ಬೇಕಾಗಿಲ್ಲ, ಮನಿ ಒಳಗಿದ್ದೆ, ಮಕ್ಕಳಿಗೆ ನೋಡ್ಕೊಂಡ್ ಮನಿ ಒಳಗಿದ್ದಿ, ಸಂಸಾರ ಅಂದ್ರ ಓಕೆ, ಹಾ ಮನಿ ಜಾಬ್ ಮಾಡೋದಂದ್ರ ಬ್ಯಾಡ್ರಿ ಅಂತ ಹೇಳಿ ನಮ್ಮ ತಂದೆ ತಾಯಿಗೆ ಮಾತಾಡಿರಿ ಸರ್ ಇವ್ರಿ. ಇದು ಎಷ್ಟು ವರ್ಷದ ಹಿಂದಿನ ಕತಿ? ಸರ್ ಇದು 98, 99. ಓ 98, 99 ಆಗ ಜಾಬ್ ಇರೋ ಹುಡುಗಿ ಬ್ಯಾಡ್ ಅಂದವ್ರು ಈಗ ನಿಮ್ಗೆ ಸಪೋರ್ಟ್ ಮಾಡ್ತಾರೋ? ಚಲೋ ಅದ ಬಿಡ್ರಿ. ಅದಕ್ಕ ನೀವೇನ್ ಮಾಡಿದ್ರಿ? ಅವ್ರ ಮನಸ್ಸನ್ನು ಬದಲಾಯಿಸ್ಲಿಕ್ಕೆ ನೀವೇನ್ ಮಾಡಿದ್ರಿ? ಸರ ನಾನು 10 ವರ್ಷ ಮನಿ ಒಳಗೆ ಇದ್ದೆ ಸರ್. ಹಾ ನಂದು 30ನೇ ವಯಸ್ಸಿಗೆ ನಾವ್ ಹೊರಗ್ ಬಂದೆ. ಹೆಂಗಂದ್ರಿ ನನ್ ಮಗಳದು ಮುರಾರ್ಜಿ ಆಗಿತ್ರಿ ಸರ್. ಈಗೇನ್ ಹಾ. ಡಾಕ್ಟರ್ ಅಂತ ಹೇಳ್ತೀನಿ ಕಾಂಚನ ರೀ. ಹಾ ಅವಳದು ಮುರಾರ್ಜಿ ಸ್ಕೂಲ್ ಸೆಲೆಕ್ಟ್ ಆಗಿತ್ರಿ ಸರ. ಇಲ್ಲಿ ದೇವ್ರಿಪ್ರಿ ರೀ. ಹಾ ಹಾ ಠೀಕ್ ಅದ. ಅವಾಗ ಬಿಡ್ಬೇಕಂತ ಹೇಳಿ ಹೊಂಟಿದ್ದೀರಿ ಸರ್. ನಾನು ನಮ್ಮ ಮನೆಯವ್ರು ಎಲ್ಲಾರು ಕೂಡ ಇದ್ದೇವ್ರಿ. ನಮ್ ಫ್ರೆಂಡ್ ಒಬ್ರು ಬೆಟ್ಟ ಆದ್ರಿ ಬಸ್ ಸ್ಟ್ಯಾಂಡ್ ಒಳಗ್ರಿ. ಓಕೆ ಭೇಟಿ ಆಗಿ ಅವ್ರು ಏನಂದ್ರಿ, ಇದು ಕಂಪ್ಯೂಟರ್ ಕ್ಲಾಸ್ ಅದ, 2,000 ರೂಪಾಯಿ ಫೀ ತೋತಾರ, ಹಾ ಆಮೇಲೆ 6 ತಿಂಗಳು ಇರ್ತದ ಮಾಡ್ಕೋ ಅಂತ ಹೇಳಿ ಅಂದ್ರಿ. ಓಕೆ ಆಯ್ತು ಹೇಳಿ ನಾನು ಬರ್ತೀನಿ. ಮತ್ ಹುಡುಗರೆಲ್ಲ ಸಾಲಿಗೆ ಹೊಂಟು ಅಲ್ರಿ ಸರ್. ಹಾ 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 ಒಬ್ರೇ ಹೆಂಗಿರೋದತ್ತೆ ನನಗೂ ಇದು ಅನಸ್ತು. ಇವ್ರು ಏನಂದ್ರ ಯಾಕಿರ್ಲಿ ಕಲಿ ಕಂಪ್ಯೂಟರ್ ತಂದ್ರಿ ಇವ್ರು. ಹಾ ಏನ್ ಬಗ್ಗೆ ನಾವು ಚೇಂಜ್ ಮಾಡಿರಿ ಸರ್ ಅವಾಗ್ರಿ. ಹಾ ಆಮೇಲೆ ನಾನು ಹೇಳ್ತಾನಿದ್ರಿ ಸರ್ ಆ ಕಂಪ್ಯೂಟರ್. ಆ ಟೈಮ್ದಾಗ ಒಬ್ರು ಏನಂದ್ರಿ, ಯಾರು ಆಕ್ಟಿವ್ ಇರ್ತಾರ ಒಂದ್ ಸ್ವಲ್ಪ ನಮ್ ಕೆಲ್ಸ NGO ಒಳಗ್ ಕೆಲ್ಸ ಅದ ಮಾಡ್ಬೇಕ್ರಿ, ಆಕ್ಟಿವ್ ಇದ್ದವ್ರ ಅಂತ ಅಂದ್ರಿ ಸರ್. ಹಾ ಅವ್ರು ಕೆಲವ್ರು ಬಂದ್ ಗುರ್ತ ಮಾಡಿರಿ. ಅವ್ರು ರಾಜೇಶ್ವರಿ ಅಂತ ಇದ್ರಿ ಸರ ನಮ್ ಫ್ರೆಂಡ್. ಇಲ್ಲ ಆಕ್ಟಿವ್ ವರ್ಕ್ ಮಾಡ್ತಾರ್ರಿ ಮೇಡಮ್, ಇವ್ರಿಗೆ ತೋಳೋಣ ಅಂತ ಹೇಳಿ ಒಯ್ದು ಭೇಟಿ ಮಾಡಿಸಿರ್ರಿ. ಅವ್ರು ಓಕೆ ಅಂದ್ರಿ. ಕೆಲ್ಸ ಒಂದ್ 2 ವರ್ಷ ಮಾಡಿದ್ರಿ ಸರ. ಅವ್ರ ಏನ್ ಮಾಡಿರಿ, ಮಹಿಳಾ ಸಂಘಗಳಿಗೆ ವರ್ಕ್ ಅದು ಲೋನ್ ಹಾಕದಿ ಇತ್ರಿ ಸರ. ಹಾ ಅವ್ರು ಶೇರ್ ಕಲೆಕ್ಟ್ ಮಾಡ್ಬೇಕ್ರಿ. ಒಂದ್ ಸಂಘದಿಂದ 16,000 ರೂಪಾಯಿ, 1 ಮೆಂಬರ್ಸ್ ಇಂದ 1,600 ರೂಪಾಯಿ ಅಂದ್ರಿ ಅವ್ರು. ಓಕೆ ನಮ್ ಮನೆಯವ್ರು ಏನಂದ್ರಿ, ಬ್ಯಾಡ ನಾವ್ ಲೋಕಲ್ ಆತೇವ್, ಎಲ್ಲಾ ಸಮಸ್ಯೆ ಆತವ ನಾಳಿಗಿ, ಹಾ ಬ್ಯಾಡ ತಂದ್ರಿ. ಆಟೋಮೆಟಿಕ್ ಮತ್ ಅಲ್ಲಿ ಏನ್ ಕೆಲಸ ಮಾಡಿದೇವಲ್ರಿ, DC ಬ್ಯಾಂಕ್ ಒಳಗೆ ಲೋನ್ ಹಾಕದಿತ್ರಿ ಸರ್. ಆ NGO ಥ್ರೋನವ್ರಿ. ಅಚ್ಚಾ NGO ಥ್ರೂ DCC ಬ್ಯಾಂಕ್ ಬಂದ್ರಿ? ಹಾ ರೀ. ಹಾ ಅಲ್ಲಿ ಅವ್ರು ಅಂದ್ರಿ ಸರ್ ಭೇಟಿಯಾಗಿ, ಇಲ್ಲ ಮೇಡಮ್ ನೀವ್ ಕೆಲಸ ಚಲೋ ಮಾಡಿರಿ, ನಮ್ಮಲ್ಲೇ ಬರ್ರಿ, ನಮ್ NGO ಬರ್ರಿ. ಅದು ಶಿವಾನಂದ ಪಾಟೀಲ್ ಸರ್ NGO ರೀ ಸರ್ ಅದು. ಓಕೆ ಹಾ 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 ಬರ್ರಿ ಅಂದ್ರ ಆಯ್ತ್ ಹೇಳ್ರಿ ಅಂತ ಹೇಳಿ ಹೋದೇವ್ರಿ. ಕೆಲಸ ಮಾಡ್ತಾ ಇದ್ರಿ ಸರ್. ಕೆಲಸ ಮಾಡ್ಕೋತ ಇದ್ದಾಗ ತಾಲೂಕ್ ಪಂಚಾಯತಿಯಿಂದ MBKನು ಸೆಲೆಕ್ಟ್ ಐತ್ರಿ ಸರ್. ಓಕೆ ತಾಲೂಕ್ ಪಂಚಾಯತಿ ಒಳಗ ಸೋಷಲ್ ಆಡಿಟ್ ಮಾಡೀನ್ರಿ ಸರ್. LCRP ಮಾಡೀನಿ, MCRP ಮಾಡೀನಿ, MBK ಸ್ಟಾರ್ಟ್ ರೀ ಸರ್ ಈ ಸದ್ ನಂದ್ರಿ. ಅಂದ್ರ ಕೆಲಸಕ್ಕಿರು ಹುಡುಗಿ ಬ್ಯಾಡ್ ಅಂತಂದವ್ರು ಇಷ್ಟೆಲ್ಲಾ ಕೆಲ್ಸ 2-3 ಕೆಲ್ಸ ಒಟ್ಟಿಗೆ ಮಾಡೋರು ಚಲೋ ಆತು ಬಿಡ್ರಿ. ಹ್ಞೂ ರೀ ಸರ್. ಸರ ಒಂದೇ ಟೈಮ್ ಇರಲ್ರಿ ಸರ. ಹಾ 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 ಕೆಲವೊಮ್ಮೆ ಇದು ಮಧ್ಯಾಹ್ನ ನೆಳ್ಳಿದ್ದಂಗ್ರಿ ಸರ. ಅದು ಬೆಳಕನು ಬರ್ಬೋದು, ಕತ್ಲೂ ಆಗ್ಬೋದ್ರಿ ಸರ. ಗೊತ್ತಾತು. ಈಗ ಅವಾಗಿತ್ರಿ. ಹಾ ಹಾ ಹೇಳ್ರಿ. ಇತ್ರಿ ಸರ. ಆಮೇಲೆ ಎಲ್ಲಾ ಫ್ಯಾಮಿಲಿ ಒಳಗ ಒಂದ್ ಸ್ವಲ್ಪ ಲಾಸ್ ಆಯ್ತ್ರಿ ಸರ. ಹಾ ಆಮೇಲೆ ಮನೆ ಏನ್ ಮಾಡುದು ಸರ್, ಮನಿ ಒಳಗ್ ಕೂತಾರೆ, ಇರ್ಲಿ ಕಲ್ತಾಳ ಅಂತ ಹೇಳಿ ಅವ್ರು ಬ್ರದರ್ ಅದು ಯಾಕಿರ್ಲ ಕೇಳೋಣ, ಎಲ್ಲಾರು ಜಾಬ್ ಮಾಡ್ತಾರ, ಈಗ ಮನ್ಯಾಗ ಕೂತ್ ಏನ್ ಮಾಡ್ತಾರ, ಇರ್ಲಿ ಟೈಮ್ ಪಾಸ್ ಆಗ್ತದ, ಜನರೊಳಗೆ ಇರ್ತಾರ ಅಂತ ಹೇಳಿ ಅಂದ್ರಿ ಅವ್ರ ಬ್ರದರ್. ಇವ್ರ ಬ್ರದರ್ ರೀ ಸರ. ಅವ್ರು ಕಾಲೇಜ್ ಲಚ್ಚಾರಿ ಸರ್. ಹಾ ಹಾ ಹ್ಞೂನ್ರಿ. ಹಾ ಬೆಂಗಳೂರು ಕಬ್ಲರಿ ಅವ್ರು ಇದ್ರಿ. ಓಕೆ
ಆಮೇಲೆ ಅವ್ರು ನಮ್ಗೆ ಸರ್ 8ನೇ ಕ್ಲಾಸದಿಂದ 10th ಕ್ಲಾಸ್ ತನ ಅವ್ರು ನನಗ್ ಸಾಲಿ ಕಲ್ಸದ್ ಗುರುಗಳ್ರಿ ಸರ್. ಹೌದೇನ್ರಿ? ಅಚ್ಚಾ, ಹಾ ಹಾ. ಗುರುಗಳ್ರಿ ಸರ್. ಓಕೆ. ಸೊ ಹಿಂಗ್ ಮಾಡ್ಕೋತ್ DCC ಬ್ಯಾಂಕಿಗೆ ಬಂದ್ರಿ. DCC ಬ್ಯಾಂಕ್ನಾಗ ಏನ್ ಜವಾಬ್ದಾರಿ ಇತ್ರಿ ನಿಮ್ದು? ಏನಿಲ್ಲ ಸರ್, ಮಹಿಳಾ ಸಂಘಕ್ಕೆ ಲೋನ್ ಕೊಡುದ್ರಿ, ಹೊಸ ಸಂಘ ಕ್ರಿಯೇಟ್ ಮಾಡುದ್ರಿ, ಹಾ. ಲೋನ್ ಕೊಡ್ತಿದ್ದೇವ್ರಿ ಸರ್, ಕ್ರಿಯೇಟ್ ಮಾಡ್ತೀವಿ. ರಿಕವರಿ ರೀ ಸರ್. ಓ, ರಿಕವರಿ ಮಾಡೋದು ಕಠಿಣ ಇತ್ತು, ಲೋನ್ ಕೊಡೋದು ಕಠಿಣ ಇತ್ರಿ? ಸರ್ ನಾವು ಲೋನ್ ಕೊಡುದಿ ಒಂದ್ ಸ್ವಲ್ಪ ಕಠಿಣ ಐತ್ರಿ, ರಿಕವರಿ ನನಗ್ ಬಾಳ ಫಾಸ್ಟ್ ರೀ ಸರ್. ಹಂಗ ಸರ್ ನಾವ್ ಫಸ್ಟ್ ಟ್ರೈನಿಂಗ್ ಕೊಡ್ತಿದ್ರಿ ಸರ್ SHG ಮೆಂಬರ್ಸ್ಗ್ರಿ. ಹಾ. ಕರೆಕ್ಟ್ 5 ದಿನ ಮುಂಚೆ ಲೋನ್ ಕಟ್ತೀನಿ ಅಂದ್ರ ಇಲ್ಲಿಕನ್ ಲೋನೇ ಕೊಡಲ್ಲ ಅಂತ ಹೇಳ್ಬಿಡ್ತಿದ್ರಿ ನಾನು. ಅಂದ್ರೆ ಫಸ್ಟ್ ಮೂಗ್ ಹಿಡಿದು ಬಿಡುದು ಬಾಯಿ ಬಿಡೋಕ್ಕಿಂತ ಮುಂಚೆ. ಚಲೋ ಅದ ನಿಮ್ ಸಿಸ್ಟಮು. ಸರ್ 28ನೇ ತಾರೀಕ ಇಲ್ಲ ಅಂದ್ರೆ 22ನೇ ತಾರೀಕು ಹಿಂಗ್ ಇರ್ತಿತ್ರಿ ಸರ್ ಡೇಟ್ ರೀ. ಹಾ. 30ನೇ ತಾರೀಕು 25ನೇ ತಾರೀಕಿಗೆ ಎನಿ ಕಂಡೀಷನ್ ಎಲ್ಲೇ ಇರ್ಲಾಕ ಒಟ್ಟು ಹೋಗಿಸಿಂದ ಬ್ಯಾಂಕಿಗೆ ಮುಟ್ಬೇಕ್ರಿ ದುಡ್ಡ. ಸೊ ಹಂಗ ನೀವು DCC ಬ್ಯಾಂಕ್ನಾಗ ರೊಕ್ಕ ಕಟ್ಟುದು ಕಲಿಸಿ ಹಂಗೆ LIC ಕಟ್ಟು ಚಾಲು ಮಾಡಿಸ್ಬಿಟ್ರ ಮತ್ತೆ ತಿರುಗಿಸ್ಬಿಟ್ರನ? ಇರ್ಬೋದ್ರಿ ಸರ್, ಇರ್ಬೋದ್ರಿ ಸರ್. ಯಾವ್ದೇ ರೂಟ್ ಒಳಗೆ ಯಾವ್ದ್ರಿ ಸರ್ ಇದ್ರಿ ರೊಕ್ಕಿನ ವ್ಯವಹಾರ ಕರೆಕ್ಟ್ ಆಗ್ಯದ್ರಿ ಸರ್. ಇನ್ನೊಂದ್ರಿ ಸರ್, ಒಂದ್ ಸಂಘ ಕಟ್ಬೇಕಿಲ್ರಿ ಸರ್, ನಾನು 500-600 ಸಂಘ ಇದ್ದು ಸರ್. ಹಾ, 500-600 ಸಂಘ ಇದ್ವು. ಒಟ್ಟು ಒಂದೊಂದ್ ಸಂಘದಾಗ ಎಷ್ಟು ಮಂದಿ ಇರ್ತಿದ್ರಿ? ರೀ ಕಟ್ಬಾಕ್ ಅನ್ನೋದೇ ಇಲ್ರಿ ಸರ್. ಹಾ ಸರ್ 10ರಿಂದ 20 ಜನ ತನ ಇರ್ತಾರ್ರಿ. ಆದ್ರ ನನ್ ಮಾಡಿದ್ರಿ ಸರ್ 10ರಿಂದ 15 ಸಾಕ್ರಿ ಸರ್. ಓಕೆ. ಸೊ ಹಿಂಗ ನೀವು ಬ್ಯಾಂಕ್ 12 ಜನ ಮೆಂಬರ್ಸ್ ಹಾಕೊಂಡು ಒಂದು SHG ಮಾಡ್ಕೊಂಡ್ ಬಿಡ್ತಿದ್ದೀರಿ ಸರ್. ಹಾ ಹಾ, ಠೀಕ್ ಅದ. ಈಗ ಅವ್ರ ಅವಶ್ಯಕತೆ ನೋಡಿ ಲೋನ್ ಕೊಡುದೇನ್ರಿ? ನೀವು ಮ್ಯೂಟ್ ಆದ್ರಿ ಕಾಣಿಸ್ತದ. ಇಲ್ಲ, ನೀವು ಮಾತಾಡಿದ್ ಕೇಳಿಸಿಲ್ಲ. ಇನ್ನೊಂದ್ಸರಿ ಹಾ ಹಾ, ನಾ ಏನ್ ಹೇಳಿಕತ್ತೇನಂತ್ರ, ಈಗ ಬ್ಯಾಂಕ್ನಾಗ ಲೋನ್ ಎಲ್ಲ ಕೊಡ್ಲಿಕ್ಕೆ ಹತ್ತುವಾಗ ಈಗ ಲೋನ್ ಕೊಡ್ಲಿಕ್ಕೆ ಟಾರ್ಗೆಟ್ ಎಲ್ಲ ಇರ್ತದ, ಹೌದಿಲ್ರಿ ನಿಮ್ಗ? ಆ ಟಾರ್ಗೆಟ್ ಎಲ್ಲ ಅಚೀವ್ ಮಾಡ್ತಿದ್ರಿ? ನೀವು ಮ್ಯೂಟ್ ಆಗಿರ್ ನೋಡ್ರಿ, ಮ್ಯೂಟ್ ಆಗಿರ್ ಕಾಣಿಸ್ತದ, ಮಾತಾಡಿದ್ ಕೇಳಿಸೋಲ್ತು. ಸರ್ ಮಾಡ್ತಿದ್ರಿ ಸರ್, ಫಸ್ಟ್ ಟೈಮ್ ಅಲ್ಲಿ ಕೆಲ್ಸಕ್ಕೆ ಹೋದಾಗ. ಈಗ ಮ್ಯೂಟ್ ಆತ್, ಅನ್ಮ್ಯೂಟ್ ಮಾಡಿ, ಚಾಲು ಅದಲ್ರಿ ಸರ್. ಈಗ ಬರೋಬರ್ದ. ಹಾ, ಕೆಲವೊಮ್ಮೆ ನೆಟ್ವರ್ಕ್ ಆಚೆ ಈಚೆ ಆಗೋಣ ಒಂದ್ ಸ್ವಲ್ಪ ತ್ರಾಸ ಕೊಡ್ತದ. ಇರ್ಲಿ, ಹೇಳ್ರಿ. ಅಲ್ಲಿ ಹೋದಾಗ ಸರ್ ಅಲ್ಲಿ ಹೋಗನ್ರಿ ಸರ್, ಅವ್ರು ಟಾರ್ಗೆಟ್ ಕೊಡ್ತೀವ್ರಿ 5 ಹೊಸ SHG 10 SHG ಲೋನ್ ಹಾಕ್ಬೇಕ್ರಿ. ಹಾನ್ರಿ, ಲೋನ್ ಹಾಕ್ಬೇಕ್ರಿ. ಕಟಬಾಕಿ ಇದ್ರ ಕಟಬಾಕಿ ವಸೂಲಿ ಮಾಡ್ಬೇಕು, ಈ ತರ ಅವ್ರು ಇಡ್ತೀರಿ ಸರ್. ಆದ್ರೂ ನಮಗ ನಾವ್ ಸರ್ ಹೇಳ್ತೀರಿ, ಶಿವಾಳ್ಕರ್ ಸರ್ ಹತ್ತಿರಿ, ಅವ್ರ ಹೆಸರು ತಗೋಬೇಕ್ರಿ ಸರ್ ನಾವ್ ಈ ಸಾದ್ರಿ. ಅವ್ರು ಫಸ್ಟ್ ನಿಮ್ಮಂಗ್ರಿ ಸರ್, ಅವ್ರು ಬಹಳ ಅಂದ್ರ ಬಹಳ ಇದು ಮಾಡ್ತೀರಿ ಸರ್. ನನಗಂದ್ರೆ ಬಹಳ ಏನೇ ಇರ್ಲಾಕ್ರಿ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡುದು, ಮಾಹಿತಿ ಹೇಳುದ್ರಿ ಸರ್. ಕರೆಕ್ಟ್ ರೂಟಿಗೆ ಇದು ಮಾಡ್ತೀರಿ. ಆದ್ರಿ ಸರ್ ಅವ್ರು ಏನಾರ 10 ಮಾಡ್ರಿ 5 ಮಾಡ್ರಿ ಹಿಂಗ್ ಏನ್ ಅಂತಿರಲ್ರಿ ಸರ್, ಯಾವದೇ ವರ್ಕ್ ಕೊಡ್ಲಿರಿ ಸರ್. ಹ್ಞೂ ಸರ್ ಆತಿದ್ದೀರಿ ಸರ್ ನಾನ್ರಿ. ಹಾನ್ರಿ, ಅವ್ರ ಏನತ್ತೀರಿ ಅದಕ್ಕ, ಏನ್ರಿ ಮೇಡಮ್ ಹೇಳಿದಿಲ್ಲ ಹೂನ್ ಐತಿರಲ್ಲ ನೀವು, ಹೇಳಿದಿಲ್ಲ ಕೆಲಸ ಹೆಂಗ್ರಿ ಅಂದ್ರು. ಇಲ್ರಿ ಸರ್ ನಾ ಮಾಡ್ತೀನಿ ಅಂತೇಳಿ ಕೆಲಸ ಮಾಡ್ತಿದ್ರಿ ಸರ್ ನಾನು. ಅಲ್ಲಿ ಆದ್ರೂ ಸರ್ DC ಬ್ಯಾಂಕ್ ಒಳಗ್ರಿ 2023ನೇ ಇಸ್ವಿ ಇಡೀ ಫಸ್ಟ್ ತಂದೀನ್ರಿ. ಅಚ್ಚಾ, ಕಂಗ್ರಾಚುಲೇಷನ್ಸ್. ಓಕೆ ಓಕೆ. ಇಂಡಿ ತಾಲೂಕಿಗೆ ಫಸ್ಟ್ ರೀ ಸರ್ ನಮ್ದು DC ಬ್ಯಾಂಕ್. ಆ ತರ ತಂದಿದ್ದೀರಿ ಸರ್ ನಾನು. ಹೌದೇನ್ರಿ? ಬಿಜಾಪುರ ಜಿಲ್ಲಾದಾಗ ಎಷ್ಟೋ 55 ಏನ್ ಅದಾವ್ರಿ ಸರ್ ಬ್ರಾಂಚ್ಗಳ್ರಿ. ಅದ್ರೊಳಗ ನಮ್ ತಾಲೂಕ್. ಓಕೆ. ಈಗ ಎಲ್ಲೇ ಕೆಲಸ ಮಾಡ್ಲಕ್ ಸರ ಫಸ್ಟ್ ಹೊಂಟಿನ್ರಿ ಸರ. ಸಾಲಿ ಕಲ್ಯಾಗಾದ್ರು ಫಸ್ಟ್ ರೀ ಸರ್ ನಾನ್ರಿ. ವಂಡರ್ಫುಲ್ ವಂಡರ್ಫುಲ್. 1ನೇ ಹಿಡಿದು 10th ತನ ಮುಗಿಸಿದ್ರಿ ಸರ್. ಒಂದೇ ಒಂದ್ಸಲ ಇಲ್ಲೂ ಭೀಮಾ ಸಖಿ ಒಳಗ ಫಸ್ಟ್ ಬಂದಿರಲ್ಲ ನೀವು. ಟಾಪ್ 50 ಒಳಗ ಅಂದ್ರ ಕರ್ನಾಟಕದಾಗ ನಂಗೆ ಗೊತ್ತಿದ್ದಂಗ 18,000 ಮಂದಿ ಭೀಮಾ ಸಖಿ ಇದ್ದಾರಂತ. ಅಂದ್ರೆ ದೇಶದಾದ್ಯಂತ ಅಂತದ್ರಾಗ ನೀವು ಟಾಪ್ 50 ಒಳಗೆ ಇದ್ದೀರಂತಂದ್ರೆ ಕಂಗ್ರ್ಯಾಚುಲೇಷನ್ಸ್ ಬಿಡ್ರಿ. 200 ಮೇಲೆ ಪಾಲಿಸಿ ಮಾಡಿರಿ.
ಆಮೇಲೆ ಫಸ್ಟ್ ಕರ್ನಾಟಕದಾಗ ಶತಕವೀರ ನೀವೇ ಅಲ್ಲ ಭೀಮಾಸಖಿ ಒಳಗೆ. ಓಕೆ, ಅದನ್ನ ಹೆಂಗ್ ಮಾಡಿದ್ರಿ? ಫಸ್ಟ್ 100 ಪಾಲಿಸಿ ಮಾಡ್ಬೇಕಾದ್ರೆ ಎಲ್ಲರೂ ಫಸ್ಟ್ ಪಾಲಿಸಿ ಮಾಡ್ಬೇಕು ಕಠಿಣ ಅಂತಾರ. ನೀವು ಫಸ್ಟ್ ದಿವ್ಸನ 7 ಪಾಲಿಸಿ 10 ಪಾಲಿಸಿ ಹಿಂಗ್ ಮಾಡ್ಕೋತ ಹೋದ್ರಂತ. ಅದನ್ನ ಹೆಂಗ್ ಮಾಡಿದ್ರಿ? ಒಂದ್ ಸ್ವಲ್ಪ ಬಿಡಿಸಿ ಹೌದ್ರಿ ಹೇಳ್ಬೋದಾ? ಸರ್, ಹೌದ್ರಿ. ಯಾಕೋ ಆಡಿಯೋ ಬರುವಲ್ತು, ನನಗ್ ಮಾತ್ರ ಕೇಳವಲ್ತು, ಯಾರಿಗೂ ಕೇಳಿಸವಲ್ತು. ಒಂದ್ ನಿಮಿಷ, ಆಡಿಯೋ ಕ್ಲಿಯರ್ ಇದೆಯಾ ಎಲ್ಲರಿಗೂ? ಇಲ್ರಿ, ಆಡಿಯೋ ಇಲ್ಲ. Audio ಇಲ್ಲಲ್ಲ? ಇಲ್ಲ, ಬರೀ ವಿಡಿಯೋ ಐತೆ ಅದು. ಬರೀ ವಿಡಿಯೋ. ಏನಿಲ್ರಿ ಸರ್, ಅವ್ರಿಗೆ ಮಾಹಿತಿ ಹಾ, ಕೊಡ್ಬೇಕ್ರಿ ಇಷ್ಟ. ಸರ್. ಕರೆಕ್ಟ್ ಮನದಟ್ಟಾಗ ನಾವ್ ಮಾಹಿತಿ ಕೊಡ್ಬೇಕ್ರಿ ಅವ್ರಿಗೆ. ಹಾ ಕೆಲವ್ರು ಮೇಡಮ್, ಪಾಲಿಸಿ ಅಂದ್ರ ಡೆತ್ ಆದ್ಮೇಲೆ ಬರ್ತದ ಅನ್ನೋದು ಅವ್ರು ಅಚ್ಚಾ, ನೀವು ವಿಡಿಯೋ ಆಫ್ ಮಾಡ್ಕೊಂಡ್ರೆ ಚಲೋ ರೀ ಮೇಡಮ್. ಯಾಕಂದ್ರೆ ನೀವು ಮಾತಾಡಿದ್ ಕೇಳಿಸೋಲ್ತಾ ಇದೆ, ಮೋಸ್ಟ್ಲಿ ಬ್ಯಾಂಡ್ ವಿಡ್ತ್ ಕಡಿಮೆ ಆಗ್ಲಿಕ್ಕತ್ತದ. ನೀವು ವಿಡಿಯೋ ಆಫ್ ಮಾಡಿ ಮಾತಾಡ್ರಿ ಮೇಡಮ್. ಹಾ, ಈಗ ಮಾತಾಡ್ರಿ ನೋಡಮ್ಮ. ಮಾಡಿ ಸರ್. ಈಗ ಮಾತಾಡಿದ್ ಬರೋಬರ್ ಕೇಳಿಸ್ಲಿಕ್ಕತ್ತದ. ಹಲೋ ಸರ್. ಹಾ ಹಲೋ ಹಾ ಕೇಳಿಸ್ಲಿಕ್ಕತ್ತದ್ರಿ. ಹಲೋ. ಓಕೆ ಸರ್. ಠೀಕ್ ಅದ. ಈಗ ಈಗ ಮೊದಲನೇ ತಿಂಗಳಿಂದ 10 ಹಂಗ ಮಾಡ್ಕೋತ ಹೋದ್ರಿ. ಹಂಗ ಮಾಡ್ಲಿಕ್ಕೆ ನಿಮ್ಗೆ ಪ್ರೇರಣೆ ಏನಿತ್ರಿ? ಎದಕ್ಕೆ ಮಾಡ್ಬೇಕಂತ ಅನಿಸ್ತು? ಯಾಕಂದ್ರೆ ಬ್ಯಾಂಕ್ನಾಗ ಆರಾಮಿದ್ರಿ, ಅಲ್ಲಿಂದ LICಗೆ ಬಂದ್ರಿ, ಇಲ್ಲಿ ರೆಗ್ಯುಲರ್ ಮಾಡ್ಕೋತ ಹೋದ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಹೇಳ್ಬೋದು? ಸರ ಫಸ್ಟ್ ರೀ, ನನಗ ನಮ್ಮಲ್ಲಿ ಹಂಜಿಗೆ ಒಬ್ರು ಅಣ್ಣ ಅದಾರಿ ಸರ. ಹಾ ಅವರು LIC ಮಾಡ್ರಿ ಅಂದಿರಿ ಸರ. ಹಾ ಎಕ್ಸಾಮ್ ಬರೀರಿ, ನಾ ಬರ್ತೀನಿ ಅಂತ ಹೇಳಿ ಎಷ್ಟೋ ಸಲ ಹೇಳಿದ್ರಿ ಅಣ್ಣ. ಇಲ್ಲ ಅಂದ್ರ 4-5 ವರ್ಷ ಹೇಳ್ಯಾರಿ ಅವ್ರು ನನಗ್ರಿ. ಆ 4-5 ವರ್ಷ ಗಟ್ಲೆ ಹೇಳ್ಯಾರಿ ಸರ್. 2018ರಿಂದ ಇಲ್ಲಿ ತನ ಹೇಳ್ಯಾರಿ ಅವ್ರ ಅಣ್ಣ ರೀ. ಹಾ ನಾ ಏನಂದ್ರಿ, ಎಲ್ಲಿ ಪಾಲಿಸಿ ಮಾಡುದ್ರಿ, ನಮ್ಮ ಮನ್ಯಾಗ ಹುಡುಗರು ಸಾಲಿ ಕಲಿತಾವ, ಹಾ. ಆಗಂಗಿಲ್ರಿ ನಮ್ಗ ಆಗಂಗಿಲ್ಲ ಅಂತಂದಿದ್ರಿ. ಒಂದ್ಸಲ ಎಕ್ಸಾಮ್ ಬರ್ರಿ ಅಂದಿರಿ ಅವ್ರಿ. ಹಾ ಬಟ್ LIC ಅಂದ್ರೆ ನನಗ್ ಕೇರ್ಲೆಸ್ ಇತ್ರಿ ಸರ್. ಹಾ ಮೈಂಡ್ ಒಳಗೆ ಏನ್ರಿ, ಡೆತ್ ಆದ್ಮ್ಯಾಗೆ ಬರುದ್ ದುಡ್ಡ, ಹಾ ಅದು ನಮಗ್ ಅವಶ್ಯ ಇಲ್ಲ. ಓಕೆ. ಅದ್ರ ಸಲುವಾಗಿ ನಾನ್ ಏನ್ ಮಾಡ್ದಿ, ಬೇಡ ಅಂತ ಹೇಳಿಸಿಂದ ಬಿಟ್ಟೇವ್ರಿ. ಇದೇನ್ ಭೀಮಾಸಖಿ ಅಂತ ಹೇಳಿ ಏನ್ ಬತ್ರಿ ಸರ, ಮೋದಿ ಸ್ಕೀಮ್ ರೀ. ಹಾ ಮೋದಿ ಅವ್ರು ಹೇಳ್ಯಾರ ಅನ್ನೋದು ನಮ್ಮ ಮನೆಗ್ ಯಾವಾಗ್ಲೂ ಪೇಪರ್ ಓದ್ತಾರಿ ಸರ್. ಅದು ತೊಗೊಂಡ್ ಬಂದ್ರಿ ಮನಿಗ್ರಿ. ಹಾ ಮನಿಗ್ ತೊಗೊಂಡ್ ಬರ್ನ ನಾ ಪೇಪರ್ ನೋಡಿದ್ರಿ. ಆಮೇಲೆ ಯೂಟ್ಯೂಬ್ ಒಳಗ್ ನಾ ಸರ್ಚ್ ಮಾಡಿದ್ರಿ. ಹಾ ಭೀಮಾಸಖಿ 7,000 ಅಂತ ಹಿಂಗೆಲ್ಲಾ ಬಂತ್ರಿ ಸರ್, ಮಾಹಿತಿ ಗೊತ್ತಾಯ್ತ್ರಿ. ಹಾ ನೋಡ್ಬೇಕ ಅನ್ನೋ ತನಕನೇ ರೀ ಒಬ್ರು ಇವ್ರು ಬೈರ್ಜಿ ಸರ್, ಒಬ್ರು DC ಬ್ಯಾಂಕ್ನಾಗ ಒಬ್ರು ಅಣ್ಣ ಅದಾರ, ಅವ್ರಿಗೆ ಹೇಳ್ಯಾರಿ. ಹಾ ನಾ ಅಲ್ಲಿ ವರ್ಕ್ ಮಾಡ್ತಿದ್ದಲ್ರಿ ಸರ್. ಹಾ ಇವ್ರು ನನಗ್ ಹೇಳಿರಿ, ಹಿಂಗದಕ್ಕ ಮತ್ ಮಾಡ್ತೀರಿ ನೋಡ್ರಿ, ಹಿಂಗ್ರಿ ಅಂತ ಅಂದ್ರಿ. ಹಾ ನಾನು ಅದು ಸರ್ಚ್ ಮಾಡ್ತಾ ಇದ್ದಲ್ರಿ ಸರ್. ಹೌದು. ಅದು ನನಗ ಕರೆಕ್ಟ್ ಅನಸ್ತ್ರಿ. ಆಯ್ತು ಅಣ್ಣ ಮಾಡುಣ್ರಿ ಅಂತ ಅಂದೇರಿ. ಆಮೇಲೆ ಸರ್ ನಂಬರ್ ಕೊಟ್ರಿ, ಬೈರ್ಜಿ ಸರ್ ನಂಬರ್ ಕೊಟ್ರಿ. ಹೋಗಿ ಭೇಟಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದೇರಿ ಸರ್. ಅಂದ್ರ ಯಾರ್ಯಾರು ಡೆವಲಪ್ಮೆಂಟ್ ಆಫೀಸರು CLIಗಳು ಇದ್ದಾರ ಕೇಳ್ಕೊಂಡಿರ್ರಿ. 5 ವರ್ಷ ಟ್ರೈ ಮಾಡಿದ್ಮ್ಯಾಗ 6ನೇ ವರ್ಷಕ್ಕಾದ್ರೂ ಸತೇಕ 200 ಪಾಲಿಸಿ ಬಂದಾವ, 200 ಪಾಲಿಸಿ ನೋಡ್ರಿ. ಮತ್ತೆ ಹಂಗೆ ಯಾರ್ಯಾರಿಗೂ ಬಿಟ್ಟು ಬಿಡಕ್ಕೆ ಹೋಗ್ಬೇಡ್ರಿ, ವಿಚಾರ ಮಾಡ್ರಿ. ವಂಡರ್ಫುಲ್ ಎಕ್ಸಾಂಪಲ್ ರೀ ಮೇಡಮ್. ಈಗ ಇಲ್ಲಿ ನೀವು ಬಂದಿದ್ದು 7,000 ರೂಪಾಯಿಕ ಇದು ಏನದು ಸ್ಟೈಪಂಡ್ ಸಿಗ್ತದಂತ ಬಂದಿದ್ರಿ, ಹೌದಿಲ್ರಿ? ಹೌದ್ರಿ ಸರ್. ಆಮೇಲೆ ಯಾಕೆ ದೊಡ್ಡ ಟಾರ್ಗೆಟ್ ಮಾಡ್ಬೇಕಂತ ಅನಿಸ್ತು? ಅಥವಾ ನಿಮ್ಮ ಮೊಟ್ಟ ಮೊದಲ ಸಾಧನೆ ಏನು? ಅಥವಾ ನಿಮಗೆ ಎಲ್ಲಿ ನಿಮ್ಗೆ ರೆಕಗ್ನಿಷನ್ ಸಿಕ್ತು? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು? ಹೇಳ್ತೇನೆ ಸರ್. ಈಗ ಒಂದ್ಸಲ ವಿಡಿಯೋ ಆನ್ ಮಾಡ್ಕೋರಿ ನೋಡೋಣ. ವಿಡಿಯೋ ಬರೋಬರ್ ಇತ್ತಂತಂದ್ರೆ ಕಂಟಿನ್ಯೂ ಮಾಡಮಂತ, ವಿಡಿಯೋದಾಗ ಮತ್ತೆ ಪ್ರಾಬ್ಲಮ್ ಇತ್ತಂದ್ರೆ ಆಫ್ ಮಾಡಮಂತೆ. ಅಡ್ಡಿಲ್ಲೇನ್ರಿ? ಮಾಡ್ತೇನೆ ಹಾ ಹೇಳ್ರಿ ಸರ. ನಾ ಫಸ್ಟ್ ಏನ್ತಿದ್ರಿ ಸರ, ಇದು ಏನ್ 7,000 ಏನ್ ಓದಿದ್ದಲ್ರಿ ಸರ, ಹಾ ವಿಡಿಯೋ ಒಳಗ್ ನೋಡಿದ್ರಿ. ಅದೇ ಐತ್ರಿ ನನ್ ಮೈಂಡ್ ಒಳಗ್ರಿ ಸರ. ಹಾ ಹೆಂಗೂ 7,000 ಬರ್ತಾವ, ಆಯ್ತು ನಡೀತದ ಬಿಡು, ಹೆಂಗಾರ ಈ ಕಡೆ ಇಟ್ಟು ಪೇಮೆಂಟ್ ಆ ಕಡೆ ಇಟ್ಟು ಪೇಮೆಂಟ್ ಎಲ್ಲಾ ಕೂಡ ಒಂದ್ 30,000 ರೂಪಾಯಿ ಆಗ್ತದ ಅಂತ ಹೇಳಿ ಹಿಂಗ್ ವಿಚಾರ ಇಟ್ಕೊಂಡಿದ್ದೆ ನಾವು. ಹ್ಞೂನ್ರಿ. ವಿಚಾರ ಇಟ್ಕೊಂಡು ಬಂದೇರಿ ಸರ. ಸರ್ ಬನ ಹೇಳಿರವ್ರು, ಮೇಡಮ್ ನೀವು ಇಟ್ಟೆ ಸರ್ ಹೆಂಗ್ ಮಾಡಿದ್ರಿ, ಹೋಗನ ಮುಂದ್ ಕುಂಡ್ರಿಸಿ ಒಂದ್ ಪೇಪರ್ ತೊಗೊಂಡ್ರಿ ಸರ. ಹಾ ಹೇಳಿರಿ, ಇದು 7,000 ಪ್ಲಸ್ ಹಾ ನೀವು 12 ರೂಪಾಯಿ ಪಾಲಿಸಿ ಕೊಟ್ರೆ ಇಷ್ಟು, 6,000 ಕೊಟ್ರೆ ಇಷ್ಟು ಪೇಮೆಂಟ್ ನಿಮಗ್ ಬರ್ತದ, ಇದು ಮಾಡ್ತಾ ಹೋಗ್ಬೇಕು.
ಹಾ, ಯಾರು ವೀರೇಂದ್ರ ಅಂದ್ರಿ ಇಲ್ಲ ಸಿಂಧೂರ್ ಸರ್ ಹೇಳಿದ್ದು? ಸರೇ ಫಸ್ಟ್ ಹೇಳಿರಿ ಸರ್. ಹಾ ಹಾ, ಠೀಕ್ ಅದ, ಓಕೆ. ಹೇಳ್ರಿ ಆಯ್ತು ಹೇಳ್ರಿ ಸರ್ ಅಂತ ಬಂದರಿ, 2 ಪಾಲಿಸಿ ತಗೊಂಡ್ ಹೋದರಿ. ಆಮೇಲೆ ಸರ್ ಇವ್ರಿ ನಮ್ಮ ಮ್ಯಾನೇಜರ್ ಸರ್ ರೀ, ಮಂಜುನಾಥ್ ಸರ್. ಹಾ 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 ಫಸ್ಟ್ ಟೈಮ್ ಸರ್ ನಮಗುನು ಇದು ಅನ್ಸಿದ್ದಿಲ್ರಿ. 24,000 ರೂಪಾಯಿ ಇರ್ಬೇಕ್ರಿ ಅದು 2 ಕೂಡಿ ಪ್ರೀಮಿಯಂ ರೀ. ಹಾ, ತಗೊಂಡ್ ಹೋಗಿದ್ರಿ ಸರ್. ಒಂದ್ ನಿಮಿಷ, ಇದು 24,000 ರೂಪಾಯಿ ಆನ್ಯುವಲ್ ಪ್ರೀಮಿಯಂ ಏನ್ರಿ? ಹೌದ್ರಿ ಸರ್. ಅಂದ್ರೆ 24,000 ಅಷ್ಟೇ ಇತ್ತಂತ ಹೇಳ್ತಿರಲ್ರಿ? ಅಷ್ಟ್ ತರಕ ಒದಾಡ್ತಾರ ಮಂದಿ. ಹಾ ಹಾ, ಹೇಳ್ರಿ ಕಂಟಿನ್ಯೂ ಮಾಡ್ರಿ. ಹಾ ಸರ್ ಅದು ಅಷ್ಟೇ ನನಗ್ರಿ ಸರ್. ಏನಂದ್ರಿ ಲೋನ್ ಹಾಕಿ ಸರ್ ಲಕ್ಷ ಗಟ್ಲೆನೆ ಬರ್ತದೆ ಸರ್ ನನ್ನ ಬಾಯಿಗೆ. ಬಾಳ ಸಡನ್ಲಿ ಅದೇ ಬಂದ್ಬಿಡ್ತದೆ. ಚಲೋ ಆತ್ತವ್ರಿ. ಹಾ, ಕಂಟಿನ್ಯೂ ಮಾಡ್ರಿ. ಹಾ, ಮಜಾ ಬರ್ಲಿಕ್ಕೆ ತೋರಿ. ಅವ್ರು ಸರ್ ಏನಂದ್ರಿ, ಮೇಡಮ್ ನಿಮ್ಗೆ ಏನ್ ಮಾಡ್ತಿದಿ ಏನ್ ಹಿಂಗೆಲ್ಲಾ ಕೇಳಿ ಸರ್. ಹಿಂಗ್ರಿ ಅಂತ ಹೇಳಿದ್ರಿ. ಸರ್ ಅಂದ್ರಿ, ನೀವ್ ಎಷ್ಟ್ ಪೇಮೆಂಟ್ ತಗೋಬೇಕು ಅನ್ನೋದ ನಿಮ್ಗ, ಹಾ ಎಷ್ಟ್ ತಗೊಂಡ್ರೆ ನಿಮ್ಗೆ ಸಫಿಶಿಯೆಂಟ್ ಅನಿಸ್ತದ ಹಿಂಗ್ ಕೇಳಿರಿ ಸರ್. ಹಾ ಸರ್ 50,000 ರೂಪಾಯಿ ಬಂತು ಮಂತ್ಲಿ ಅಂದ್ರ ನಾ ಹ್ಯಾಪಿ ರೀ ಅಂತ ಹೇಳ್ಬಿಟ್ರಿ ಸರ್ ನಾನು. ಹಾ, ಓಕೆ. ಸರ್ ಅಂದ್ರಿ, ನೀವ್ ಇಷ್ಟ ಪ್ರೀಮಿಯಂ ತಂದ್ರ ಇಷ್ಟ ನಾ ಪೇಮೆಂಟ್ ಹಾಕಿಸ್ತೀನಿ, ನೀವ್ ಇಷ್ಟ ತರ್ಲೇಬೇಕು ಅಂತಂದ್ರಿ ಸರ್. ಹಾ ಆಮೇಲೆ ಸರ್ ನಾವು ಸಿಂಧೂರ್ ಸರ್ ಆದ್ರೂ ಇಷ್ಟ ನೀವ್ ಎಷ್ಟ್ ಹೆಚ್ಚೆಚ್ಚ ಮಾಡ್ತಿರ್ಲ ಅಟ್ ನಿಮ್ಗ್ ಒಳ್ಳೇದಾಗ್ತದ, ನೀವ್ ಮಾಡ್ತಾ ಇರಿ ಅಂತ ಹೇಳಿ. ಸರ್ ಇನ್ನೊಂದ್ರಿ, ಮಂದಿ ಹಂಗ್ ಕಿರಿಕಿರಿ ಮಾಡೋದು, ಯಾವಾಗ ಫೋನ್ ಹಚ್ಚೋದು, ಮಾಡ್ರಿ ಅನ್ನೋದು ನಮ್ ಸರ್ ಹಂಗ್ ಮಾಡಲ್ರಿ. ಹಾ, ಒಂದ್ ಸಲ ಫೋನ್ ಹಚ್ಚಿ ಹೇಳಿರ ಅಂದ್ರ ಒಂದ್ ಮೆಸೇಜ್ ಕಳಿಸ್ತಾರಿ, ಆಯ್ತ್ರಿ, ಮುಗಿತ. ಅಲ್ಲ, ಆ ವಾರಕ್ಕ ದಿವ್ಸಕ್ಕ ಆದಂಗ ಅದು. ಓಕೆ, ಬರೋಬ್ಬರ. ಓಕೆ. ಆಮೇಲೆ ನಾ ಹೋದಾಗ ಸರ್ ಎಲ್ಲಾ ಹೋದ್ರಿ ಸರ. ಹಾ ಒಟ್ಟು ಅವ್ರು ಒಂದ್ 15 ಮಿನಿಟ್ನಾಗ ಅವ್ರು ಡಯಾಗ್ರಾಮ್ ಹಾಕಿ ಹಿಂಗ್ರಿ ಇಟ್ ಮಾಡ್ರಿ ಇದಾತ ಒಂದೊಂದ್ ಪಾಲಿಸಿ ಮಾಹಿತಿ ಒಂದೊಂದ್ ಸಲಕ್ರಿ ವಾರದಾಗ 2 ಸಲ ಹೋಗ್ತೀವಲ್ರಿ ಸರ್. ಹಾ ಹಾ ಅವಾಗ ಸರ್ ಡಯಾಗ್ರಾಮ್ ಹಾಕಿ ಇದಿಷ್ಟು ಇದು ಹಿಂಗ ಇದು ಹೊಸ ಪಾಲಿಸಿ ಮಾಹಿತಿ ಕೊಡ್ತಾರಿ. ಓಕೆ ಓಕೆ, ಪ್ರಾಡಕ್ಟ್ ನಾಲೆಜ್. ನನಗ ಅವಶ್ಯದ ಫೋನ್ ಹಚ್ಚಿದಾಗ್ರಿ ಸರ್ ಎಲ್ಲಾ ಕರೆಕ್ಟ್ ಮಾಹಿತಿ ಕೊಡ್ತಾರ. ತಪ್ಪ ಮಾಹಿತಿ ಇನ್ನೂರಿಗೆ ಬಂದಿಲ್ರಿ. ಎದ್ರಾಗ್ನು ನಾ ಏನ್ ಹಿಂದೆ ಬಿದ್ದಿಲ್ರಿ ಸರ್. ಸರ್ ಸಪೋರ್ಟ್ ಅಂತೂ ನನಗ್ ಭಾಳ ಅದ್ರಿ ಸರ್. ವಂಡರ್ಫುಲ್. ಅಂದ್ರೆ ಸರ್ ಸಪೋರ್ಟು, ಆಮೇಲೆ ಮನೆ ಒಳಗಿನ ಮನೆಯವರದ್ದು ಸಪೋರ್ಟು ಎರಡೂ ಇದ್ದಾಗ ಭೀಮಾ ಸಖಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತದ ಅಂತೀರಿ, ಹೌದಿಲ್ರಿ? ಹೌದ್ರಿ ಸರ್. ಫಸ್ಟ್ ಮನೆಯವ್ರಿ ಸರ್. ಹಾ ಹಾ ಫಸ್ಟ್ ಮನಿ ನಾವ್ ಮನಿ ಒಳಗಿಂದ ಹೆಂಗ್ ಹೊರಗ್ ಹೋಗ್ತೇವಲ್ರಿ ಸರ್, ಹಂಗೆ ಮನಿ ಒಳಗ್ ಬರ್ಬೇಕ್ರಿ. ಓಕೆ ಓಕೆ, ಹಾ ಹಾ ಹಾ. ಬಹಳ ಮೇನ್ ರೀ ಸರ್. ನಮ್ಮ ಭೀಮಾ ಸಖಿ ಒಳಗ್ರಿ ಏಜೆಂಟ್ ಅವ್ರದ್ದು ಹೇಳಲ್ರಿ ಸರ್ ನಾನು. ಅವ್ರ ಗಂಡ್ಮಕ್ಳು ಇರ್ತಾರ್ರಿ, ಕೆಲವ್ರು ಹೆಣ್ಮಕ್ಳು. ಆದ್ರ ಭೀಮಾ ಸಖಿದ್ ಹೆಂಗದ್ರಿ, ನಮ್ದು ಕಲ್ತಿದ್ದೆ 10th ಮ್ಯಾಗ ತಗೊಂಡಾರಿ ಸರ್. ಅಚ್ಚಾ, ಹಾ ಹಾ ಹಾ, ಕೆಲವರಿಗೆ ಹೆಚ್ಚ ಅನುಭವ ಇರ್ತದೆ ಸರ್, ಕೆಲವರಿಗೆ ಇರಲ್ಲ ಸರ್. ಹಾ ಹಾ ಕೆಲವರು ಅತ್ತಿ ಮನಿ ಕೂತೀರಿ, ಗಂಡ ಅವೆಲ್ಲಾ ಹೇಳಕ್ ಆಗಲ್ಲ ಸರ್, ಪ್ರಾಬ್ಲಮ್ ಇರ್ತಾವ. ನಾವ್ ಹೆಂಗ್ ಮನಿ ಒಳಗಿಂದ ಹೋಗ್ತೀವೋ ಹೆಂಗ್ ಬಂದೇವಂದ್ರ ಎಲ್ಲಾರು ಫ್ರೀಡಮ್ ಕೊಡ್ತಾರಿ ಸರ್ ನಮ್ಗೆ. ಓಕೆ, ಇದು ನಿಮ್ ಸಂದೇಶ. ಯಾರ್ಯಾರು ಭೀಮಾ ಸಖಿ ಇದ್ದೀರಿ, ನಿಮ್ಮ ಪ್ರೊಫೆಷನ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿರೋ ಅಷ್ಟೇ ರೆಸ್ಪೆಕ್ಟ್ ಮನೆ ಒಳಗೆ ಇಟ್ಟಂದ್ರೆ ಎರಡೂ ನಿಭಾಯಿಸ್ಲಿಕ್ಕೆ ಆಗ್ತದ ಅನ್ಲಿಕತ್ತೀರ ನೀವು? ಹೌದ್ರಿ ಸರ್. ಠೀಕ್ ಅದ. ಆಮೇಲೆ ಇದ್ರ ಒಟ್ಟಿಗೆ ಈ ಭೀಮಾ ಸಖಿಗೆ ಈಗ ನೀವು ಬಂದೀಗ 1 ವರ್ಷ ಆಯ್ತು. 1 ವರ್ಷದಾಗ 200 ಪಾಲಿಸಿ ಮಾಡಿದ್ರಿ, 20 ಲಕ್ಷ ದುಡಿದ್ರಿ ಅಂತ ಹೇಳಿದ್ರಿ. ಈಗ ಮುಂದಿನ ವರ್ಷಕ್ಕೆ ನೀವು ಎಷ್ಟು ಟಾರ್ಗೆಟ್ ಮಾಡ್ಬೇಕಂತಿದ್ದೀರಿ? ಅದೇನಾರು ಲಕ್ಷ ಇಟ್ಟಿರೇನು? ಸರಿ, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಮಾಡ್ಬೇಕನ್ನೋದು ಆಸೆ ರೀ ಸರ್. ಎಲ್ಲಾರ ಸಪೋರ್ಟ್ ಹಿಂಗೆ ಇತ್ತಂದ್ರ ನಾ ಗ್ಯಾರಂಟಿ ಮಾಡ್ಕೊಡ್ತೀನಿ. ಅಲ್ರಿ, ಎಲ್ಲ ಸಪೋರ್ಟ್ ಇರ್ತದ ಖರೆ. ನೀವು ಗೊತ್ತಿದ್ದವ್ರದೆಲ್ಲ 200 ಮಂದಿಗೆ ಪಾಲಿಸಿ ಮಾರಿಬಿಟ್ಟಿರ್ಲ, ಇನ್ನೊಂದು 200 ಮಂದಿಗೆ ಹೆಂಗ್ ಹುಡುಕೋರು? ಎಲ್ಲಿಂದ ಹುಡುಕ್ತೀರಿ? ಅದನ್ನ ಏನ್ ಮಾಡೋರು? ಒಂದ್ ಸ್ವಲ್ಪ ಹೇಳ್ಕೊಡ್ರಲ್ಲ. ಅದಾರಿ ಸರ್ ಇನ್ನೂ ಜನ. ಹೌದಾ ಸರ್? ಮೀಟಿಂಗ್ ಹೇಳ್ತಾರಲ್ರಿ ಸರ್, ಇದು 145 ಕೋಟಿ ಜನಸಂಖ್ಯೆ ಭಾರತದ್ರಿ. ಹೌದು, ಅಷ್ಟು ಇಂಡಿಯಾ ಒಳಗೆ ಅಷ್ಟಿಲ್ಲಲ್ಲ. ಇದ್ದವರೆಲ್ಲ ಭಾರತದಾಗಿದ್ದಾರ, ಇಂಡಿಯಾ ಒಳಗಲ್ಲ. ಇರ್ಲಿ ಸರ್, ನಮ್ಮಲ್ಲಿ ಇಂಡಿಯಾಗ್ನು ಅದಾರಿ ಸರ್. ಹಾ, ಠೀಕ್ ಅದ. ಆಮೇಲೆ ಜನ ಅದಾರಿ ಇನ್ನೂರಿ. ಹಾ ಹಾ ಮಾಡ್ತೇನ್ರಿ ಸರ್. ಅಲ್ಲ, ಈಗ ಹೊಸಬ್ರಿಗೆ ಪರಿಚಯ ಹೆಂಗ್ ಮಾಡ್ಕೋತೀರಿ? ಅಥವಾ ನಿಮ್ಗೆ ಮುಂಚಿಂದ ಎಷ್ಟು ಮಂದಿ ಪರಿಚಯ ಇತ್ರಿ? ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಎಷ್ಟು ಮಂದಿ ಪರಿಚಯ ಇತ್ತು? ಅದ್ರಾಗ ಎಷ್ಟು ಮಂದಿಗೆ ಆಲ್ರೆಡಿ ಮಾರಿದ್ರಿ? ಸರ್ ನಾ ಸಂಖ್ಯೆ ಹೇಳೋದಂದ್ರ ಬಾಳ ಇದು ಆತದ್ರಿ ಸರ.
ಬ್ಯಾಡ ಇಲ್ಲ ಅಂದ್ರ ಸರ್ 8 ಜನಸಂಖ್ಯೆ ಅಂದ್ರ 8,000 ಜನ ನನಗ್ ಪರಿಚಯ ರೀ. ಹಾ ವಂಡರ್ಫುಲ್ ವಂಡರ್ಫುಲ್. ಹಂಗಂದ್ರ 20 ಲಕ್ಷ ಇನ್ಕಮ್ ಕಡಿಮೆ ಆತ್ರಿ ಕಡಿಮೆ ಐತ್ರಿ ಸರ್. ಹೇಳಿದ ಲೆಕ್ಕದಾಗ. ಅದಕ್ಕೆ ನಾನು ಸಂಖ್ಯೆ ಬಡಲಾಗಿದ್ದೀನಿ ಸರ್ ನೋಡ್ರಿ. ಹಾ ಅದಕ್ಕೆ ಹೇಳಿದ್ದೆ ನೀವು ಟಾರ್ಗೆಟ್ ಜಾಸ್ತಿ ಮಾಡ್ಕೋಬೇಕು ಅಂದಂಗ. ನೀವು LIC ಒಳಗೆ ಬಂದ ಮ್ಯಾಗ ಏನು ಟ್ರೈನಿಂಗ್ ಗಿನಿಂಗ್ ಏನು ಸಿಗ್ತೇನು, ಟ್ರೈನಿಂಗ್ ಏನಾದ್ರು ಉಪಯೋಗ ಆತೇನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಿ? ಸರ್ ಟ್ರೈನಿಂಗ್ ರೀ ಒಂದ್ಸಲ ಇದಕ್ ಆಗ್ಯದ್ರಿ ಬೆಳಗಾವ್ಕ್ರಿ ಸರ. ಇದು ಬಿಜಾಪುರ ಸಲ ಆಗ್ಯದ್ರಿ ಸರ. ಹಾ ಫಸ್ಟ್ SDM ಸರ್ ಬಂದ್ ನೋಡ್ಬೇಕಾದ್ರ ಬಿಜಾಪುರ ಒಳಗೆ ನಾನ್ ನೋಡಿದ್ರಿ ಸರ್ ಅವ್ರಿಗ್ರಿ. ಓಕೆ. ರವಿ ಸರ್, SDM ರವಿ ಸರ್. ಹಾ ಟ್ರೈನಿಂಗ್ ಕೊಡ್ಸಾಕೆ ಬಂದಿರಿ ಸರ್ ರೀ. ಹಾ ಅವಾಗ ಬಂದಿಲ್ಲ ನಾ 27 ಪಾಲಿಸಿ ಮಾಡಿದ್ರಿ ಸರ್. ಮೇ ಒಳಗ 20 ಆಗಿದ್ದು ರೀ, ಏಪ್ರಿಲ್ ಒಳಗ 7 ಆಗಿದ್ರಿ ಸರ್. ಹಾ ಮತ್ತೆ ಮಾತಾಡ್ರಿ ಸರ್ ಇಟ್ ಮಾಡ್ತಾರ ಹಿಂಗ ಹಿಂಗ ಅಂತ ಹೇಳ್ರಿ. ಮತ್ತ ಮುಂದಿನ ಸಲ ನೀವ್ ಹೆಚ್ಚ ಮಾಡಿದ್ರಿ ಅಂದ್ರ ನೀವ್ ಇಂಡಿಗೆ ಬರ್ತೀನಿ ಅಂದಿರಿ ಸರ. ಹಾ 32 ಒಂದೇ ಮಂತ್ ಒಳಗ 32 ಪಾಲಿಸಿ ಮಾಡಿ ಸರ್ ಇಂಡಿ ಕರ್ಸ್ಕೊಂಡವ್ರಿ 100 ಆಗಿದ್ರಿ ಸರ್. ವಂಡರ್ಫುಲ್ ವಂಡರ್ಫುಲ್, ಕಂಗ್ರಾಚುಲೇಷನ್ಸ್. ಜೋಡಿ ಸನ್ಮಾನ ಮಾಡಿದ್ರಿ ಸರ್ ಬಂದ್ರಿ. ಆಮೇಲೆ ನಮ್ ಇಂಡಿ ಬ್ರಾಂಚಿಗೆ ಹೊಳಗಿ ಊಟ ಹಾಕ್ಸ್ಯಾರ್ರಿ, ಹೊಳಗಿ ತುಪ್ಪ ನೋಡ್ರಿ ಸರ್ ರೀ. ಹೌದೇನ? ನಾನು ಒಂದಿಷ್ಟು ಫೋಟೋ ತೋರಿಸ್ತೀನಿ. ಆ ಫೋಟೋ ಯಾವಾಗಿಂದಿದ್ದು ಅಂತ ಹೇಳ್ಕೊತ ಹೋಗ್ರಿ, ಎಲ್ಲಿ ಸನ್ಮಾನ ಮಾಡಿದ್ದು ಅದು ಹೇಳ್ಕೊತ ಹೋಗ್ರಿ, ಸೊ ದಟ್ ಮಂದಿಗೂ ಉಪಯೋಗ ಆಗ್ಲಿ. ಕಾಣಿಸ್ಲಿಕ್ಕತ್ತದ್ರಿ? ಹಾ ಸರ್ ಇದು 100 ಪಾಲಿಸಿ ಆದಾಗ ಸೆಂಚುರಿ ನೋಡ್ರಿ ಸರ್. ಇದು ಯಾವಾಗಿದು, ಡೇಟ್ ಯಾವುದು, ಅಲ್ಲಿ ಏನ್ ಸನ್ಮಾನ ಮಾಡಿದ್ರು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೊಡ್ರಲ್ಲ. 100 ಪಾಲಿಸಿ ಮಾಡಿದ್ರೆ ಏನೇನ್ ಸಿಗ್ತದಂತ ಮಂದಿಗೂ ಗುರ್ತಾಗ್ಲಿ. ಸೆಪ್ಟೆಂಬರ್ ಒಳಗ ಆಗ್ಯದ್ರಿ ಸರ್ ಇದು ರೀ. ಹಾ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 8 ತಿಂಗಳಾತೇನ್ರಿ? ಹೌದ್ರಿ ಸರ್. ವಂಡರ್ಫುಲ್. 8 ತಿಂಗಳೊಳಗೆ 100 ಪಾಲಿಸಿ ಮಾಡಿದ್ರಿ. ಹೌದ್ರಿ ಸರ್. 26 ಸೆಪ್ಟೆಂಬರ್. ಓಕೆ. ಅದಾದ್ಮ್ಯಾಗ ಇದು ಏನು ನೆಕ್ಸ್ಟ್ ತೋರಿಸ್ತೀನಿ ತಡ್ರಿ. ಇದೇನಿದು ಕನ್ವೆನ್ಷನ್, ಒಂದ್ ಸ್ವಲ್ಪ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಕೊಡ್ರಲ್ಲ. ಕಾಣಿಸ್ಲಿಕ್ಕತ್ತದ? ಸರಿ ಆ ಮಂತ್ 32 ಮಾಡಿನ ಕೇಳದಲ್ರಿ ಪಾಲಿಸಿ ರೀ. ಹಾ 32 ಮಾಡಿದ್ ಹೌದ್ರಿ ಸರ್. ವೆಲ್ಕಮ್ ದ ಲೀಡ್ರಿ ಸರ್, ಹೈದರಾಬಾದ್ ರೀ ಸರ್. ಹೈದ್ರಾಬಾದ್ಗೆ ಹೋಗಿದ್ರಿ ಅಂದ್ರ? ಅದು 15 ಮಾಡ್ರ ಸಿಂಗಲ್ ಐತ್ರಿ ಸರ, 21 ಮಾಡ್ರ ಹೌದ್ರಿ ಸರ್. ಹಸ್ಬೆಂಡ್ ವೈಫ್ ಇಬ್ರು ಕೂಡ ಹೋಗ್ಲಿಕ್ಕೆ ಆಗ್ತಿತ್ತು, ಹೌದಿಲ್ರಿ? ಇಲ್ಲ ಮತ್ತೆ ನಿಮ್ಮ ಆಡಿಯೋ ಕಟ್ ಆಗ್ಲಿಕ್ಕತ್ರಿ. ವಿಡಿಯೋ ಬಂದ್ ಮಾಡ್ರಿ ಮತ್ತು ಆಡಿಯೋದಾಗ ಮಾತಾಡ್ರಿ. ಓಕೆ ಠೀಕ್ ಅದ. ಇದೇನಿದು ಸನ್ಮಾನ ಸರ್? ಇದು ಎಲ್ಲಿದ್ರಿ ಸರ್? ಇದಕ್ಕ ಬೆಳಗಾವ್ ಕಿಟ್ಟಿರಿ ಸರ್ ಅವ್ರು ಹೋದ್ ತಿಂಗಳು ಸರ್. ಹಾ ಏನ್ ಅಚೀವ್ ಮಾಡಿದ್ದಕ್ಕಿದು? ಆವಾಗ ಸರ್ 180 ಆಗಿತ್ರಿ ಸರ್ ನನ್ ಪಾಲಿಸಿ ರೀ. ಹೌದನ? ಅಲ್ಲಿ ನೀವು ಬೇರೆ ಏಜೆಂಟ್ರಿಗೆ ಏನ್ ಮಾತಾಡ್ಸಿದ್ರೇನು? ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಡೋದಿತ್ತು ಅಥವಾ ಬರೀ ನಿಮ್ಗೆ ಸನ್ಮಾನ ಅಷ್ಟೇ ಇತ್ರಿ? ಸರ್ ಟ್ರೈನಿಂಗ್ ವಿತ್ ಸನ್ಮಾನ ಮಾಡ್ಯಾರಿ ನಮಗೆ. ಹೌದೇನ್ರಿ? ನೀವಲ್ಲ ಅವರಿಗೂ ಬೇರೆಯವರಿಗೆ ಹುರಿದುಂಬಿಸ್ಲಿಕ್ಕೆ ನೀವು ಅವ್ರಿಗೆ ಟ್ರೈನಿಂಗ್ ಏನ್ ಮಾಡಿದ್ರೇನು ಮತ್ತೆ? ಸರ್ ನಾನ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಲ್ರಿ ಸರ್. ಹೌದೇನ್ರಿ? ಅಂದ್ರೆ ನಮ್ಮಲ್ಲಿ ಪಾಲಿಸಿ ಮಾಡಿದ್ರೆ ನಮಗೂ ಅವಕಾಶ ಕೊಡ್ತಾರೆ ಏಜೆಂಟ್ರಿಗೆ ಮಾತಾಡ್ಲಿಕ್ಕೆ, ಮೋಟಿವೇಟ್ ಮಾಡ್ಲಿಕ್ಕೆ ಅಂತ ಹೇಳ್ತೀರೇನ? ಸರ್ ಸರಿ ಎಲ್ಲಾರ್ಗಿ ಕೆಲವೊಬ್ರಿಗೆ ಹೇಳಿ ಮಾತಾಡ್ರಿ ಅಂತ ಹೇಳಿ ಅನ್ನತ್ತೀರಿ. ಹಾ ಮಾತಾಡೋಣ ಕೆಲವ್ ಮಾತಾಡತ್ರಿ. ನಮ್ ಮಂದಿ ಏನಂದ್ರಿ ಸರ, ನೀವ್ ಮಾತಾಡ್ರಿ ಸರ್, ಅವಕಾಶ ಕೊಟ್ಟ ಮಾತಾಡುನು, ಯಾವಾಗಲೂ ನಾನೇ ಮಾತಾಡತ್ತೀನಿ, ಮಾತಾಡಿ ಬಿಡ್ರಿ, ಹೊಸಬ್ರು ಬೇಕ ತಂದೇರಿ ನಾನು. ಹಾ ಟೈಮ್ದಾಗ ಲಾಸ್ಟಿಗೆ ನನಗ್ ಕೊಟ್ರಿ ಸರ್ ರೀ. ಅಚ್ಚಾ. ಮೈಕ್ ಕೊಟ್ರಿ ಸರ, ಕೊಡೋಣ ಮಾತಾಡೇನ್ರಿ ಸರ, ಎಲ್ಲಾರಿಗಿ ನೀ ಹೇಳೀನ್ರಿ ಅವ್ರಿಗೆ. ಹಾ ಏನಂದ್ರಿ ಸರ ಅವ್ರು, ಈ ಸದ್ ಪಾಲಿಸಿ ದುಡ್ಡು ಬರ್ತಾವ್ರಿ ಸರ, ಪೇಪರ್ಸ್ ಬರ್ತದ್ರಿ ಸರ, ಮನ್ಯಾಗ ಇಟ್ಕೊಂಡ್ ಕೂಡ್ಬಾರ್ದ್ರಿ. ಹಾ ಓಕೆ. ಅಕಸ್ಮಾತ್ ಏನ್ರಿ ಹೆಚ್ಚ ಕಮ್ಮಿ ಆಯ್ತಂದ್ರ ನಮ್ ಮನಿಗಿಂದ ಕಟ್ಬೇಕಾಗ್ತದ್ರಿ ಸರ್. ಯಾಕಂದ್ರ ಅವ್ರ ಕ್ಯಾಶ್ ನಮ್ ಕೈಯಾಗ ಕೊಟ್ಟಿರ್ತಾರ್ರಿ. ಹೌದು ಓಕೆ. ಹಾ ರೀ, ಅದ್ರ ಸಲುವಾಗಿ ಎಲ್ಲಾ ಕಟ್ಬೇಕಂತ ಹೇಳಿದ್ರಿ. ಅದನ್ನ ಒಂದಿನಿ ಕೈ ಕರೆ ಇರ್ಬೇಕು, ಬಾಯಿ ಕರೆ ಇರ್ಬೇಕ್ರಿ. ನಾವ್ ಹೆಂಗ್ ಹೋಗಿರ್ತೇವ್ ಮನಿಗ್ ಅದೇ ತರ ಬರ್ಬೇಕು ಅಂದ್ರ ನಾವು ಫ್ರೀಡಮ್ ಕೊಡ್ತಾರ ಮನ್ಯಾಗ. ಇಲ್ಲಿಕಂದ್ರ ಸಮಸ್ಯೆ ಆತತ್, ಅದನ್ನ ಅವ್ರ ಕಿವಿ ಮಾತ್ ಹೇಳಿನ್ರಿ ಸರ್. ವಂಡರ್ಫುಲ್. ಅಂದಂಗ ಈ ಫೋಟೋದಾಗ ದೊಡ್ಡವಾಡ ಮೇಡಮ್ ಇದ್ದಾರೇನ? ನಾಗರತ್ನ ಮೇಡಮ್ ಅವ್ರಿಗೂ ಆಗ್ಯಾದ್ರಿ ಸನ್ಮಾನ್, ಸೆಕೆಂಡ್ ಅವ್ರಿಗ್ರಿ.
ಅಲ್ಲಲ್ಲ, ಈ ಫೋಟೋದಾಗ ಇದ್ದಂಗ ಇದ್ದಾರ ನೋಡ್ರಿ, ಅವ್ರು ಫೋಟೋಗ್ರಾಫರ್ ಬಾಜುಕ್ ಯಾರೋ ಇದ್ದಂಗ ಇದ್ದಾರ. ನೋಡಿ ಸರ್ ನಿಂತಾರ ನೋಡ್ರಿ. ಹೌದಿಲ್ಲ? ಅದೇ ನಂದಾಗ ಕಾಣಿಸ್ತು. ಅದೇ ಒಂದ್ ಸ್ವಲ್ಪ ದಿವಸದ ಮುಂಚೆ ಅವ್ರ ಸ್ಪೀಕರ್ ಇದ್ರು. ಇದು ಎಲ್ಲಿ ಸನ್ಮಾನ? ಇದು ದೊಡ್ಡ ಸ್ಟೇಜ್ ಇದ್ದಂಗದ. ಹಾ, ಸರ್ ಇದು ಇದು ಫಸ್ಟ್ ಭೀಮಾ ಸಖಿರಿ ಮುದೋಳಕ್ ಕರೆದಿರಿ ನೋಡ್ರಿ ಸರ್. ಹಾ, ಮುದೋಳಕ್ 300 ಮಂದಿ ಭೀಮಾ ಸಖಿ ಎಲ್ಲಾ ಬಂದಾಗ ಮೀಟಿಂಗ್ ಇದೇನ್ರಿ ಇದು? ಹೌದ್ರಿ ಸರ್. ಅಚ್ಚಾ. ಇದು ನಿಮ್ ಹಸ್ಬೆಂಡ್ ಅವ್ರ ಫೋಟೋ ಏನ್ರಿ? ಡಾಕ್ಟರ್ ಸೈಡ್ ಸರ್ ಆಚೆ ಕಡೆ ಬಲಗಡೆ ಅವರೇ ಅದಾರ ನೋಡ್ರಿ ಸರ್, ನಮ್ಮ ಮನೆಯವ್ರು. ವೆರಿ ಗುಡ್. ಅಂದಂಗ ನಾನು ಅದೇ ಅವ್ರ ಜೋಡಿ ಮಾತಾಡ್ಲಿಕ್ಕೆ ಹತ್ತಿದ್ರಿ ಮೊನ್ನೆ. ಅವರು ನಿಮ್ ಮೈಸೂರಿಗೆ ಬಂದಾಗೂ ಬಂದಿದ್ರು. ಅವ್ರ ಜೋಡಿ ನಿನ್ನೆ ಮಾತಾಡಿದಾಗೂ ಅವ್ರು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ತೆರೆಮರೆಯ ಕಾಯಿ ಅಂತ ಕೆಲಸ ಮಾಡ್ತಿದ್ದಾರೆ. ಅದನ್ನ ಹೇಳಲಿಕ್ಕೆ ಹತ್ತಿದ್ದೆ. ಈ ಬೆನ್ನೆಲುಬು ಇದ್ರ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ, ಬೆನ್ನೆಲುಬು ಇರ್ಲಿಕ್ಕಂದ್ರ ಆ ಶರೀರಕ್ಕೊಂದು ವ್ಯವಸ್ಥೆ ಬರುವುದಿಲ್ಲ ಅಂತ, ಹಂಗ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ನಂಗೆ ಬಹಳ ಖುಷಿ ಆಗ್ತದೆ ನೀವು ಹೇಳಿದ್ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾನಪ್ಪ ಸರ್, ಡಾಕ್ಟರ್ ಮಾನಪ್ಪ ಸರ್. ನಿಮ್ಮ ಸಪೋರ್ಟ್ ವಿ ರಿಯಲಿ ರೆಸ್ಪೆಕ್ಟ್ ಸರ್. ಆಮೇಲೆ ಇದು ಎಲ್ಲಿ ಫೋಟೋ ರೀ? ಇದೇನಿದು? ವಿಜಯಪುರದಾಗ? ವಿಜಯಪುರ ಒಳಗ್ರಿ ಸರ್. ಹಾ, ಮೊನ್ನೆ ಜಡಂ ಸರ್ ಬಂದಿರಲ್ರಿ ಸರ್ ನಮ್ಮಲ್ರಿ. ಹಾ, ZM ಸರ್ ಮೊನ್ನೆ ಹೋದ್ ತಿಂಗಳ. ಕರೆಕ್ಟ್. ಓಕೆ. ಹಾ, ಹೋದ್ ತಿಂಗ್ರಿ ಸರ್. ಅಚ್ಚಾ. ಅಂದ್ರ ಇಲ್ಲಿ ಇದೇನ್ ಅಚೀವ್ಮೆಂಟ್ ಇದು? ಅದ್ರಿ ಸರ ಹಿಂದಿ ಒಳಗ ಅದರಿ ಸರ. ಹಾ, ಬಹುಶಃ 50 ಪಾಲ್ಸಿ ಮಾಡಿದ್ದಿರ್ಬೇಕ್ರಿ ಸರ್. 50 ಪಾಲ್ಸಿ ಅದ್ರಿ ಸರ್. ಹೌದೇನ್ರಿ? ಇದು 50 ಪಾಲ್ಸಿ. ಇದು 100 ಪಾಲ್ಸಿ ಸರ್. ಬಂದಾರ ನೋಡ್ರಿ ಸರ್, ರವಿ ಸರ್ ಬಂದಾರ ನೋಡ್ರಿ. ಹಾ. ಸೊ ಇದು 100 ಪಾಲಿಸಿ ಮಾಡಿದೆ. ರವಿ ಸರ್ ಬಾಜುಕಿರುದು ವೆಂಕಟರಮಣ ಸರ್ ಏನ್ರಿ? ನಿಮ್ BM ಸರ್? ಹೌದ್ರಿ ಸರ್. ಆಮೇಲೆ ಇದು ಎಕ್ಸ್ಟ್ರೀಮ್ ಲೆಫ್ಟ್ ಇದ್ದವರು ಅವರು ಸೌದತ್ತಿ ಸರ್ ಏನ? ನನ್ ಲೆಫ್ಟ್ ಇದ್ದವ್ರಿ ಸರ್ ಸಿಂಧೂರ್ ಸರ್ ಅದಾರ್ರಿ ಹಿಂದ್ಗಡೆ ಪಿಂಕ್ ಅವ್ರು ಗೊತ್ತಾತು. ಸಿಂಧೂರ್ ಸರ್ ನ ಬೆಟ್ ಆಗಿನಿ. ಮ್ಯಾನೇಜರ್ ಸರ್ ಈಚೆ ಕಡೆ ರೀ ಸರ್. ಅಚ್ಚಾ. ಠೀಕ್ ಅದ. ಅಂದ್ರ ಮ್ಯಾನೇಜರ್ ಸರ್. ಇದೇನಿದ್ ಸನ್ಮಾನ? ಸರ್ ಇದು ಟ್ರೋಫಿ ಇತ್ರಿ ಸರ್ ಅವಾಗ್ರಿ. ಏನ್ ಟ್ರೋಫಿ ಇದು? ಆಗಸ್ಟ್ 15 ಇರ್ಬೇಕ್ರಿ ಸರ್ ಅದು. ಆಗಸ್ಟ್ 15. ಅಂದ್ರ ನೀವು ಎಲ್ಲೆಲ್ಲಿ ಏನೇನು ಸನ್ಮಾನ ಏನೇನು ಅಚೀವ್ಮೆಂಟ್ ಮಾಡಿರಿ, ರೆಗ್ಯುಲರ್ಲಿ ನಿಮ್ಗೆ ಸನ್ಮಾನ ನಡೆದದಂತ ಆತು. ಕಂಟಿನ್ಯೂ ಆದ್ರಿ ಸರ್ ಸನ್ಮಾನ ರೀ ಸರ್. ಅಚ್ಚಾ. ಅಂದ್ರ ಇದು ನಿಮ್ಗಷ್ಟೇ ಮಾಡ್ತಾರೋ ಅಥವಾ ಯಾರ್ಯಾರು ಅಚೀವ್ ಮಾಡಿದ್ರು ಯಾವ್ಯಾವ ಲೆವೆಲ್ನಾಗೂ ಮಾಡ್ತಿರ್ತಾರೋ? ಸರ್ ಯಾರು ಅಚೀವ್ಮೆಂಟ್ ಮಾಡ್ತಾರ ಅವ್ರಿಗೆ ಮಾಡ್ತಾರಿ ಸರ್, ಎಲ್ಲರಿಗೂ ಹೆಂಗ್ ಮಾಡ್ತಾರಿ ಸರ್. ಹಂಗಂತೀರಿ? ಠೀಕ್ ಅದ. ಆಮೇಲೆ ನಮ್ ಭೀಮಾ ಸಖಿ ಅವ್ರಿಗೆ ಮಾಡ್ರಿ ಸರ್, ಅವ್ರಿಗೆ ಮಾಡ್ತಾರಿ. ಅಚ್ಚಾ. ಅಂದ್ರ ಈಗ ಹೊಸ ಭೀಮಾ ಸಖಿ ಯಾರು ಜಾಯಿನ್ ಆಗ್ತಾರ ಅವ್ರಿಗೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ ಫಸ್ಟ್ ಭೀಮಾ ಸಖಿಯಾಗಿ ಸೆಲೆಕ್ಟ್ ಆದ್ರಂದ್ರ ಕೆಲ್ಸ ಮಾಡ್ಬೇಕ್ರಿ ಸರ. ಹಾ, ಕೆಲ್ಸ ಮಾಡ್ಲಾರೆ ಮನಿ ಒಳಗೆ ಇದ್ದು ಭೀಮಾ ಹೋಗಿ ಒಂದ್ ಎಕ್ಸಾಮ್ ಬರ್ದ್ ಬಂದು ಮನ್ಯಾಗ ಕೂತ್ರ ಅದು ಭೀಮಾ ಸಖಿನೇ ಅನ್ಸಲ್ರಿ ಸರ್. ಓಕೆ. ಹಾ, ಪ್ರತಿಯೊಬ್ಬ ಯಾರ್ ಪಾಲಿಸಿ ಮಾಡಿಲ್ಲ ಗುರುತು ಮಾಡ್ಕೊಂಡು ಅವ್ರು ಹೇಳಿ ಮಾಡಿ ಮಾಹಿತಿ ಹೇಳ್ಕೊಟ್ಟು ಮಾಡ್ಬೇಕ್ರಿ. ಮತ್ ನಮ್ಮ ಮನೆಯವ್ರು ನಾಕ್ ಹಾಕಿವ್ರಿ ಸರ, ನಮ್ ಮನಿಯೊಳಗೆ ಇದ್ದೂರಿ ನಾವ್ ಕೊಟ್ಟಿವ್ರಿ, ಮನ್ಯಾನ್ ದುಡ್ಡು ಒಯ್ದು ಕಟ್ಟುದ್ರಿ, ಅದು ಭೀಮಾ ಸಖಿ ಅನ್ಸಲ್ರಿ ಸರ್. ಓಕೆ. ನಾವ್ ಮಾಡೋ ಕೆಲಸದಿಂದ 4 ಮಂದಿ ಹೆಲ್ಪ್ನು ಆಗ್ಬೇಕ್ರಿ ಸರ, ನಮಗುನು ಹೆಲ್ಪ್ ಆಗಿರ್ಬೇಕು. ಈಗ ನಿಮ್ಮಲ್ಲಿ 200 ಪಾಲಿಸಿ ಮಾಡಿರಂದ್ರಿ, ನೀವು ಮನಿ ಒಳಗಿಂದ ಎಷ್ಟು ಪಾಲಿಸಿ ಮಾಡಿರಿ ಹಂಗಂದ್ರ? ಸರ ನಾ ಬರೋಕಿಂತ ಮುಂಚೆ ಒಂದಿತ್ರಿ ನಂದ್ರಿ. ಹಾ, ಆದ್ರ ನಾ ಮತ್ತೊಂದ್ ನಾನು ಮಾಡ್ಕೊಂಡೇನ್ರಿ, ನಾ ಮನಿಯೊಳಗೆ ಎಲ್ಲಾರ್ದು ಮಾಡೇನ್ರಿ ಸರ್. ಹೌದೇನ್ರಿ? ಒಟ್ಟು 5-6 ಪಾಲಿಸಿ ಆಗ್ಯಾವ ಮನಿ ಒಳಗ? ಮಾಡೇನ್ರಿ ಸರ್. ಅಚ್ಚಾ. ಈಗ ನಿಮ್ಗೆ ಏನೇನು ಸವಾಲುಗಳು ಅಂದ್ರೆ ಏನು ಚಾಲೆಂಜಸ್ ಏನೇನು ಬರ್ತಾವ್ರಿ? ಈಗ ನೀವು ರೂರಲ್ದಾಗ ಇರ್ತೀರಿ, ನೀವು ಬಿಸ್ನೆಸ್ ಮಾಡಕ್ ಹೋಗ್ತೀರಿ, ಯಾವ್ಯಾವ ಥರದ್ದು ಪ್ರಾಬ್ಲಮ್ ಬರ್ತಾವ್ರಿ? ನನಗ ಪ್ರಾಬ್ಲಮ್ ಬರೋದು ಒಂದ್ ಸ್ವಲ್ಪ ಕಡಿಮೆ ರೀ ಸರ್. ಯಾಕ? ನಾನು ಅಲ್ಲೇ ಸಾಲ್ವ್ ಮಾಡ್ಬಿಟ್ಟಿರ್ತೀನಿ. ಓಕೆ. ಒಂದ್ ಸ್ವಲ್ಪ ವಿವರಣೆ ಕೊಡ್ರಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟು ಈಗ ಪ್ರಾಬ್ಲಮ್ ಬರುದಿಲ್ಲ. ಯಾಕಂದ್ರೆ ಬಹಳ ಮಂದಿ ಅಂತಾರ ಮಂದಿಗೆ ಬೆನ್ ಹತ್ಬೇಕಾಗ್ತದೆ. ಹಾ, ಹೇಳ್ರಿ. ಏನಿಲ್ಲ ಸರ, ಮಂದಿ ಹೇಳ್ಬೇಕ್ರಿ ಕರೆಕ್ಟ್. ಅವ್ರ ಮನದಟ್ಟ ಆಗಂಗ ನಾವ್ ಮಾಹಿತಿ ಕೊಟ್ಟೇವ ಅಂದ್ರ ಅವ್ರು ಮಾಡೇ ಮಾಡ್ತಾರ ಪಾಲ್ಸಿ. ಹೌದೇನ್ರಿ? ನಿಮ್ದು ನಾವ್ ಮನದಟ್ಟ ಆಗಂಗ ಹೇಳಿಲ್ಲ. ಏನಂದ್ರಿ ಸರ್ ನಮ್ಮಲ್ಲೇ ನಾನಂತೂ ಈಗ ಏನ್ ಪುಟ್ಟ ಹೆಜ್ಜೆ ಇಟ್ಟಂಗೇರಿ ಸರ್ ನಂದ್ ಈ ಸದ್ರಿ. ಹನ್ರಿ. ಇವಾಗ ಬಂದಿನ್ರಿ ಸರ, ನಾ ದೊಡ್ಡ ಮಾತ್ನು ಹೇಳ್ಬಾರ್ದೀಗ್ರಿ. ಅಲ್ರಿ, ನೀವ್ ಸಾಧನೆ ಏನ್ ಕಡಿಮೆ ಅದನ್ರಿ?
ಸದ್ಯ ನಾವ್ ನೀರನ್ ಕಪ್ಪಿದ್ದಂಗ್ರಿ ಸರ ನಾವ್ ಸಮುದ್ರ ನಮಗ್ ಗೊತ್ತೇ ಇಲ್ರಿ. ಇದು ಅಲ್ಲ. LIC ಅಂದ್ರೆ ಸಮುದ್ರ ಇದ್ದಂಗ ಅದ್ರಿ ಸರ್, ದೊಡ್ಡದಾಗಿ ಹಮ್ಮರವಾಗಿ ಬೆಳೆದದ್ರಿ ಸರ್ ಇದ್ರಿ. ಅಚ್ಚಾ. ಮಾಹಿತಿ ಹಂಗೆ ಅದ್ರಿ ಸರ್ ಅದ್ರೊಳಗ್ರಿ. ಹಾ ಹಾ ನಾ ಅವಶ್ಯದಟ್ಟು ಮಾಹಿತಿ ಅಷ್ಟೇ ನಾನು ಸರ್ ಕಡೆಯಿಂದ ತಗೊಳಕತ್ತೀನ್ರಿ. ವಂಡರ್ಫುಲ್. ಈಗ ನೀವು ಇಷ್ಟು ದೊಡ್ಡದಾಗಿ ಇಷ್ಟು ಅಗಾಧವಾಗಿ ಬೆಳಿಬೇಕಾದ್ರೆ ನೀವು ಯಾರ್ಯಾರು ನಿಮ್ಗೆ ಜೀವನದಾಗ ಟ್ರೈನಿಂಗ್ ಕೊಟ್ರು, ಕೋಚಿಂಗ್ ಕೊಟ್ರು, ಮೆಂಟ್ರಿಂಗ್ ಕೊಟ್ರು, ಯಾರ್ಯಾರನ್ನ ನೆನಪಿಸ್ಕೋಬೇಕಂತೀರಿ? ಸರಿ, ಫಸ್ಟ್ ಎಕ್ಸಾಮ್ಕ ನಮ್ ಫ್ರೆಂಡ್ ಬಂದಿರ್ರಿ ಒಬ್ರು. ಹಾ 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 ರೀ, ಅವ್ರ ಮೊದಲೇ 2023ಕ್ಕೆ ಅವ್ರ ಏಜೆಂಟ್ ಅದಾರಿ. ಹಾ ಹಾ ಎಕ್ಸಾಮ್ ಟೈಮ್ದಾಗ ಬಂದ್ ಕೂತಿರಿ ಹೊರಗ, ನಾ ಒಳಗ್ ಎಕ್ಸಾಮ್ ಬರ್ದ್ ಬಂದೇರಿ. ಓಕೆ ಸರ್, ಅವ್ರು ನನಗ ಇದು ಕೊಡ್ತಾರಿ ಸರ್, ಮಾಹಿತಿ ಕೊಡ್ತಿರ್ತಾರಿ. ಅವಾಗ ಕೇಳ್ದ ಮಾಡ್ದಂದ್ರ ಕೊಡ್ತಿರ್ತಾರಿ. ಹಾ ಏನ್ರಿ ಅವ್ರು ಈ ಸಲ ಒಂದ್ ಕ್ಲಬ್ಬಿಗೆ ಎಂಟ್ರಿ ಆಗ್ಯಾರಿ ಸರ್. ಓಕೆ. ಹಾ ರೀ, ಆಮೇಲೆ ರೀ ನನಗೆ ಫಸ್ಟ್ ಸಿಂಧೂರ್ ಸರ್ ವಿಡಿಯೋ ಆನ್ ಮಾಡ್ಕೊರಿ. ನಿಮ್ದು ಆಡಿಯೋ ಕ್ಲಿಯರ್ ಅದ, ವಿಡಿಯೋ ಆನ್ ಮಾಡ್ಕೊರಿ. ಹಾ, ಈಗ ಮಾತಾಡ್ರಿ. ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಮ್ ಸಿಂಧೂರ್ ಸರ್ಗೆ ಸರ್. ಹಾ ಹಾ ಅವ್ರ ನಮ್ ಗುರುಗಳರಿ ಸರ, ಅವ್ರ ಗುರುವಿನ ಸಮಾನ ರೀ ಸರ. ನಾ ಎಲ್ಲಿದ್ದು ತಂದು ಗುರುತಿಸಿ ಅವ್ರ ನಮಗ ಸ್ಥಾನ ಕೊಟ್ಟಾರಿ ಸರ. ಅದ್ರೊಳಗ ನಾ ಇಲ್ಲಿ ತನ ಬೆಳೆದಿನಿ, ಇಲ್ಲಿ ಕೂತ್ ಮಾತಾಡ್ಲಕತ್ತೀನಿ ಅಂದ್ರ ಅವ್ರದೇ ರೀ ಸರ್ ಹಿಂದ ನನಗ್ ಬೆಂಬಲ ಇದ್ದದ್ರಿ. ವಂಡರ್ಫುಲ್. ಆಮೇಲೆ ನಮ್ ಮನೆ ಸರ, ಆಮೇಲೆ ನಮ್ ಬ್ರಾಂಚ್ ಮ್ಯಾನೇಜರ್ ಸರ್ದ್ರಿ, ಮಂಜುನಾಥ್ ಸರ್. ಅವ್ರು ಕೆಲವೊಂದು ಹೇಳ್ತಿರ್ತಾರಿ ಸರ. ಆಮೇಲೆ ಇವ್ರಿ ಸರ ಸೌದತ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಹಾ ಹಾ ಆಮೇಲೆ ವೆಂಕಟರಾಮ ಸರ್ಗಿನು ಥ್ಯಾಂಕ್ಸ್ ಹೇಳ್ಬೇಕ್ರಿ. ಆಮೇಲೆ ಫಸ್ಟ್ ನಮ್ಮ ಇವ್ರಿ ಸರ್ ಏನ್ರಪ್ಪ SDM ಸರ್ ರೀ ಸರ್. ಹಾ ಹಾ ರವಿ ಸರ್. ಅವ್ರ ಪಾಲ್ನು ಬರ್ತಿರ್ತಾವ್ರಿ ಸರ್. ಅವಾಗ ಅವ್ರ ಪಾಲ್ ಬಂದು ಅಂದ್ರ ನಾನು 20 ಮೇಲೆ ಆಗಿರ್ತಾವ್ರಿ ಸರ್ ಪಾಲ್ಸಿ ಆ ದಿನ, ಆ ತಿಂಗಳು ನಾನು. ಅಚ್ಚಾ, ಅಂದ್ರೆ ನೀವು ರಿಮೈಂಡ್ ಮಾಡ್ಲಿಕತ್ತೀರಿ ಅವ್ರಿಗೆ. ಅವ್ರು ಕೇಳ್ತಿದ್ರಂದ್ರ ಪ್ರತಿ ತಿಂಗಳು ಫೋನ್ ಮಾಡ್ಬೇಕಂತ ನಿಮ್ಗೆ. ಹೆಂಗೋ ಗೊತ್ತಿಲ್ಲ ಸರ್, ಅವ್ರು ನಮಗ ನಮ್ಮನ್ನ ಹುರಿದುಂಬಿಸ್ತಾರ ಸರ್. ಮಾಡ್ರಿ ಹಿಂಗಾತ ಹಿಂಗ ಮಾಡ್ರಿ ಅಂತ ಹೇಳಿ ಅವ್ರು ಬಹಳ ಅಂದ್ರೆ ಬಹಳ. ಓಕೆ, ಯಾವತ್ತಾದ್ರೂ ನಿಮ್ಗೆ ಇಷ್ಟು ಸಾಕು, ಈ ತಿಂಗಳು ಇಷ್ಟು ಸಾಕು ಅಂತ ಯಾವತ್ತಾದ್ರು ಅನ್ನಿಸ್ತೇನು? ಅನಿಸಿತ್ರಿ ಸರಿ. ಹಾ, ನಾನು CM ಕ್ಲಬ್ ಎಂಟ್ರಿ ಆದಲ್ರಿ ಸರ್. ಹಾ ಏಪ್ರಿಲ್ ಇಡ್ಬೇಕಂತ ಕೆಲವೊಂದು ಇಡ್ಬೇಕನ್ನೋದು ಇತ್ರಿ ತಲ್ಯಾಗ್ರಿ. ಹಾ 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 ಓಕೆ. ಮತ್ ಮುಂದಿನ ವರ್ಷ ನೋಡ್ಕೋಬೇಕಲ್ರಿ, ನಾವು ವರಿ ಮಾಡ್ಕೋಬೇಕ್ರಿ ಸರ್. ಹಾ ಹಾ ಅದು ಆ ಟೈಮ್ದಾಗ ಸರ್ ಅಂದ್ರಿ ಮಾಡ್ರಿ ಹಂಗ ಇದು ಮಾಡ್ಲಕ್ ಹೆಚ್ಚಿಗೆ ಮಾಡ್ರಿ ಅಂದ್ರಿ. ಇನ್ನೊಂದ್ರಿ ಸರ್ ಮೈಸೂರು ಟ್ರೈನಿಂಗ್ ಕರ್ದ್ರಲ್ರಿ ಸರ್. ಹಾ ಹಾ ಮೈಸೂರು ಟ್ರೈನಿಂಗ್ ರೀ ಸರ್. ಓಕೆ, ಮೈಸೂರು ಟ್ರೈನಿಂಗ್ನಾಗ ಏನ್ ಕಲ್ತ್ರಿ, ಏನ್ ಉಪಯೋಗ ಆಯ್ತ್ರಿ? ಹಲೋ ರೀ ಸರ್, ಮೈಸೂರು ಟ್ರೈನಿಂಗ್ ಕರ್ದ್ರಲ್ರಿ ಹಾ ಹಾ ಸರ್. ಅಲ್ಲಿ ಉಪಾಯ ಆಗ್ಯದ್ರಿ ನನಗ್ರಿ. ಏನ್ ಉಪಯೋಗ? ಬಸವರಾಜ್ ಸರ್ ಅಂತ ಬಂದಿರಲ್ರಿ ಸರ್. ಹೌದು. ಅವ್ರು ಹೇಳಿದ್ರಲ್ರಿ, ಅವ್ರು COT TOT ಬಗ್ಗೆ ಮಾತಾಡಿದ್ರಲ್ರಿ ಸರ್. ಹೌದು. ಆ ಟೈಮ್ದಾಗ ನನಗೆ ಅನ್ನಿಸ್ತ್ರಿ, ಎಷ್ಟ್ ಬರ್ತಾವಲ್ರಿ ಒಟ್ಟು ಕೊಟ್ಟು ಬಿಡ್ಬೇಕ್ರಿ, ಯಾವ ಮನೆಗೆ ಇಟ್ಕೊಳದ್ರಿ ಸರ್. ಕೊಟ್ಟೆವಂದ್ರ ಅದು ಗೆಲಕ್ಷರಿ ಅಲ್ಲಿ ಏನಾರೇ ಅಲ್ರಿ, ಒಟ್ಟು ಕೊಡೋದ ಕೊಟ್ಟು ಬಿಟ್ಟಿನ್ರಿ ಸರ್. ಒಟ್ಟು ವೆರಿ ಗುಡ್. ಅವ್ರು ಹೇಳಿದ್ರಲ್ಲ ಸರ್, ಚಲೋ ಹೇಳಿರಿ ಸರ್, ಮಾಹಿತಿ ಕೊಟ್ರಿ. ಓಕೆ. ಶಾಸ್ತ್ರಿ ಸರ್ ಮಾತಾಡಿದ್ರಿ, ಅವ್ರು ಚಲೋ ಹೇಳ್ಯಾರಿ. ಓಕೆ, ಶಾಸ್ತ್ರಿ ಸರ್. ಓಕೆ, ನೀವು ಮಾಹಿತಿ ಚಲೋ ಕೊಟ್ರಿ ಸರ್ ಅಲ್ಲಿ ರೀ. ಓಕೆ. ಸ್ವಲ್ಪ ಅದ್ರದಿಂದ ನಮಗ ಒಂದ್ ಸ್ವಲ್ಪ ನನ್ ಇಂಪ್ರೂವ್ ಆಗ್ಯಾದ ಸರ್. ನನ್ ತಲೆಯಾಗಿದ್ದು ಹೋಗ್ಯದ್ರಿ, ಕೆಲವೊಂದ್ ಇದ್ದುರಿ. ಅಚ್ಚಾ, ಅವೆಲ್ಲಾ ಕ್ಲಿಯರ್ ಆಗಿ ಈ ಸದ್ ಒಂದ್ ಸ್ವಲ್ಪ LIC ಹೆಂಗ ಅನ್ನೋದು ರೂಟಿಗೆ ಬಂದಿನ್ರಿ ಸರ್. ಓಕೆ. ಅಲ್ಲ, ಆ ಟ್ರೈನಿಂಗ್ ಮುಗಿಸಿ ಬಂದ್ಮೇಲೆ ಪ್ರೀಮಿಯಂ ಏನಾದ್ರು ಜಾಸ್ತಿ ಆಗೋದು ಅಥವಾ ನಂಬರ್ ಆಫ್ ಪಾಲಿಸಿ ಜಾಸ್ತಿ ಆಯ್ತು, ಏನು ಫರಕ್ ಬಿಡ್ತ್ರಿ ಸರ್? ನಾ 130 ಕೊಟ್ಕೊಂಡಿರ್ಬೇಕನ್ನೋದು ಆರಾಮ್ಸೆ ಒಳಗಿದ್ರಿ ಸರ್. ಹಾ ಹಾ ಅಲ್ಲಿದ್ ಬಂದ್ ಮ್ಯಾಗ್ರಿ ಸರ್ 19 ಪಾಲಿಸಿ ಒಂದ್ಸಲ ಕೊಟ್ಟಿನ್ರಿ, ಈಗ 29 ಪಾಲಿಸಿ ಕೊಟ್ಟಿನ್ರಿ ಸರ್. ಓಕೆ, ಅಂದ್ರ 50 ಪಾಲಿಸಿ ಮೇಲೆ ಹಾಕ್ಬಿಡ್ರಿ. ಹಾ, ಜನವರಿ 21 ಕೊಟ್ಟಿನ್ರಿ. ಅಚ್ಚಾ ಇದು ಅಚ್ಚಾ. ಓಕೆ, ಹೋದ್ ತಿಂಗ್ಳು ಸರ್, ಫೆಬ್ರವರಿ ಸರ್, ಫೆಬ್ರವರಿ 21 ಪಾಲಿಸಿ ಕೊಟ್ಟಿನ್ರಿ. ವಂಡರ್ಫುಲ್ ವಂಡರ್ಫುಲ್. ಜನವರಿ 19 ಕೊಟ್ಟಿನ್ರಿ ಸರ್. ಹಾ, ಈಗ ಯಾವ ಕ್ಲಬ್ ಮೆಂಬರ್ಶಿಪ್? 12 ಸರ್. ಡಿಸೆಂಬರ್ 12 ಕೊಟ್ಟಿದ್ದೇರಿ ನಾ ಮೈಸೂರ್ಗೆ ಹೋಗತ್ತ ಮುಂಚೆ. ಹಾ ಹಾ ಅಂದ್ರೆ ಬಂದ ಮ್ಯಾಗ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಯದ. ಹಾಗಾದ್ರಿ ಸರ್. ಮತ್ತೆ ಪ್ರೀಮಿಯಂ ದೊಡ್ಡದಾಗ್ಯದ ಸಣ್ಣದಾಗ್ಯದ?
ಪ್ರೀಮಿಯಂನು ಚಲೋನೇ ಅದ್ರಿ ಸರ್. ಹೌದನ? ಅಂದ್ರೆ ಈ ಮಂದಿ ಟ್ರೈನಿಂಗ್ ಬಂದು ಹೋಗಿ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಏನಾದ್ರು ಬಿಲ್ಡಪ್ ಆಗ್ತದನ್ರಿ? ಆತದ್ರಿ ಸರ್. 100 ರೀ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಈಗ ಎಷ್ಟೋ ಮಂದಿ ಹೇಳ್ತಾರ ಆನ್ಲೈನ್ ಟ್ರೈನಿಂಗ್ ಬಂದ್ರೆ ಏನು ಉಪಯೋಗ ಆಗುದಿಲ್ಲ, ಆನ್ಲೈನ್ ಏನ್ರಿ ಬರ್ತಾರ ಅವ್ರೇನೋ ಹೇಳ್ತಾರ ಹೋಗ್ತಾರ, ಕೇಳೋರು ಕೇಳಂಗಿಲ್ಲ ಅಂತಾರ. ನಿಮ್ ವಿಚಾರ ಏನು ಇದು ಆನ್ಲೈನ್ ಟ್ರೈನಿಂಗ್ ಬಗ್ಗೆ? ಆನ್ಲೈನ್ ಟ್ರೈನಿಂಗ್ ಗಿಂತ ಆಫ್ಲೈನ್ ಟ್ರೈನಿಂಗೇ ಒಳ್ಳೇದ್ರಿ ಸರ್. ಹೌದು, ಬಟ್ ಆನ್ಲೈನ್ ಟ್ರೈನಿಂಗ್ ಇತ್ತಂದ್ರೆ ಇವತ್ತಿನ ದಿವಸ 148 ಮಂದಿ ಇದ್ದಾರೆ ಕರ್ನಾಟಕದಾದ್ಯಂತ. ಅವರೆಲ್ಲ ಅವ್ರವ್ರ ಮನೆಯಾಗಿದ್ದಾರೆ. ಆವಾಗ ನೀವು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದು ಅವ್ರವ್ರಲ್ಲಿ ಕೇಳಲಿಕ್ಕತ್ತಾರ, ಹೌದಿಲ್ರಿ? ನೀವು ನಿಮ್ಮ ಮನ್ಯಾಗ ಏನು ಮಾಡ್ಲಿಕ್ಕತ್ತೀರಿ, ನಾನು ನಮ್ಮ ಮನ್ಯಾಗಿದ್ದೀನಿ. ನೀವು ಆಫ್ಲೈನ್ ಟ್ರೈನಿಂಗ್ ಮಾಡ್ಬೇಕಂದ್ರೆ ಇಷ್ಟು ಜನಕ್ಕೂ ಇಂಡಿ ಕರ್ಕೊಂಡ್ ಬರ್ಬೇಕಂದ್ರೆ ಹೆಂಗೆ ಆಕೈತೆ ಹೇಳ್ರಿ? ಇದ್ರ ಬಗ್ಗೆ ನಿಮ್ಮ ವಿಚಾರ ಏನು? ಸರ ಈಗ ಆನ್ಲೈನ್ ಒಳಗ ಟ್ರೈನಿಂಗ್ ಕೊಟ್ರಿ ಸರ ಅಷ್ಟಕ್ಕಷ್ಟೇ ಅನಸ್ತದ್ರಿ. ಆದ್ರ ಆಳವಾಗಿ ಹೇಳ್ಬೇಕಾದ್ರ ಮಾಹಿತಿ ಅಷ್ಟ ಇದು ಆಗಲ್ರಿ ಸರ್. ಹಾ ಹಾ, ಠೀಕ್ ಅದ ಠೀಕ್ ಅದ. ಓಕೆ, ಆಫ್ಲೈನ್ ಟ್ರೈನಿಂಗ್ ಆದ್ರೆ ಸರ್ ಎಷ್ಟು ಮಂದಿ ಮಾತಾಡಕತ್ತೀವ್ರಿ, ಪ್ರತಿಯೊಬ್ರು ಟಿಕ್ ಮಾಡ್ಕೊತಿರ್ತಾರಿ ಸರ್ ಈ ಸದ್ಯ ರೀ. ಹಾ ಹಾ ಪ್ರತಿಯೊಬ್ರು ಟಿಕ್ ಮಾಡ್ಕೊತಿರ್ತಾರಿ, ಎದ್ರ ಬಿದ್ರ ಕೂತ್ ಮಾತಾಡ್ದಂಗೆ ಅದ್ರಿ ಸರ್ ಈ ಸದ್ರಿ. ಹಾ ಹಾ, ಇದು ಆಫ್ಲೈನ್ ಇದು ಟ್ರೈನಿಂಗ್ ಇದ್ದಂಗೆ ಅದ್ರಿ ಸರ್ ಈ ಸದ್ರಿ ಇದು. ಓಕೆ. ಅಲ್ಲ ನಾವು ಒಬ್ರೇ ಒನ್ ಮಾತಾಡ್ಕೊತ ಹೋಗ್ಬಿಡ್ತಾರಿ ಸರ್ ಅವ್ರು. ಹಾ, ಹಂಗಾಗ್ತದ. ಅದಕ್ಕೋಸ್ಕರ ನಾವ್ ಹಿಂಗ ಪಾಡ್ಕಾಸ್ಟ್ ಚಾಲು ಮಾಡಿದ್ದು ಅದಕ್ಕೆ. ಯಾಕಂದ್ರೆ ಒಬ್ಬರೇ ಮಾತಾಡ್ಕೋತ ಹೋಗ್ಬಿಟ್ರಂದ್ರೆ ಬೇಸರ ಆಗ್ತದ, ಮಂದಿ ನಿದ್ದೆ ಬರ್ತದ ಅಂತ ಹೇಳಿ ಅದಕ್ಕೆ ಇದು ಆನ್ಲೈನ್ ಇಸ್ ಬೆಟರ್ ಅಂತ ಯಾರೋ ಬರ್ದಾರ. ಎನಿವೆ ಯಾರಿದು ಬರ್ದವರು? ಭಾಗ್ಯ ಅನ್ನೋರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂದಂಗ ಮಾತಾಡ್ಕೋತ 1 ತಾಸು ಆಗಿದ್ದ ಗುರ್ತಾಗಿದ್ದಿಲ್ರಿ ಮೇಡಮ್ನ. ಈಗ ಈಗ ಹೊಸದಾಗಿ ಬಂದಿರುವಂತ ಈಗ ಎಲ್ಲ ಕಡೆ ಏಜೆಂಟ್ ತುಂಬ್ಯಾರ. ಯಾವ ಬ್ರಾಂಚಿಗೆ ಹೋದ್ರು 800,000 ಮಂದಿ ಇದ್ದಾರೆ. ಇಂಥದ್ರಾಗ ಹೊಸ ಏಜೆಂಟ್ ಬರುವುದರಿಂದ ಬಿಸ್ನೆಸ್ ಮಾಡ್ಲಿಕ್ಕೆ ಆಕೇತೇನ್ರಿ? ಸರ್ ಅದೇ ಸರ ನಾ ಹೇಳುದ್ರಿ, ನಾ ಹೇಳ್ತೀನಿ ಕೇಳ್ತೀನಿ. ಈಗ ಎಷ್ಟು ಏಜೆಂಟ್ಗಳು ಬರಲಾಕ್ರಿ ಸರ, ಮಾಡ್ತಿರು ಕಂಟಿನ್ಯೂ ಕೆಲ್ಸ ಮಾಡ್ಕೋತ ಹೋಗ್ಬೇಕ್ರಿ ಸರ. ತಿಂಗಳದಾಗ 2 ತರ್ಲಿ 4 ತರ್ಲಿ 8 ತರ್ಲಿ 10 ತರ್ಲಿ ಒಂದ್ 4-5 ಮಾಡುದು 10 ಮಾಡುದು ಮನ್ಯಾಗ ಕುಂಡ್ರುದು ಅಂದ್ರ ಅವು ಪಾಲ್ಸಿ ಲಾಸ್ ಏರಿ ಸರ್. ಓಕೆ. ಮಾಡೋದಿತ್ತಂದ್ರ ಕಂಟಿನ್ಯೂ ಬರ್ಲ್ರಿ, ಮಾಡ್ಲಿ ಕೆಲ್ಸ ರೀ. ಅವ್ ಬಂದದ ಅವ್ರ ಪ್ರಾಫಿಟ್ ಅವ್ರಿಗೆ ಇರ್ತದ್ರಿ. ಈಗ ಬಂದೇವ್ 10 ತೊಂಡೇವ್ 20 ತೊಂಡೇವ್ ಮನಿಗ್ ಹೋದೇವ್ ಅಂದ್ರ ಅದು ನಾಳೆ ಅವ್ರು ಬಿಡಂಗಿಲ್ರಿ ಸರ್. ಅವ್ರ ಕಸ್ಟಮರ್ಗಳ್ನು ಬೈತಿರ್ತಾರ್ರಿ. 4 ಮಾಡ್ಕೊಂಡ್ ಹೋದಿ ಮನ್ಯಾಗ ಕೂತಿ ಅಂತಾರಿಲ್ರಿ ಸರ್ ಅವ್ರು. ಹೌದು. ಸರ್ವಿಸ್ ಕೊಡ್ಬೇಕಲ್ರಿ ಸರ್ ಅವ್ರಿಗ್ರಿ. ಹೌದು. ಓಕೆ. ಅಂದ್ರೆ ನೀವು ಈ ಇರೋ ಕಸ್ಟಮರ್ಗೆ ಚಲೋತ್ನಾಗ ಸರ್ವಿಸ್ ಕೊಟ್ರೆ ಇದೇ ಕಸ್ಟಮರ್ ಇನ್ನೊಂದು ಪಾಲಿಸಿ ತಗೊಳ್ಳೋ ಸಾಧ್ಯತೆ ಅದ ಅಂತೀರಿ? ಅದರಿ ಸರ್. ಹೌದಂತೀರಿ? ಓಕೆ. ಅವ್ರಲ್ಲಿ ಇರ್ಲಿ, ಅವ್ರು ವೈಯಕ್ತಿಕ ಇರ್ಲಿ ಅಂದ್ರು ಫ್ಯಾಮಿಲಿ ಒಳಗಡೆ ತೋತಾರಿ ಸರ್ ಅವ್ರು. ಗುರ್ತಾತ್ ಅಂದಂಗ ಸರ್ ನಾನು ನಡ್ದಾವ್ರಿ. ಈಗ ನಾ ಕೊಡಾಕತ್ತೀನಿ ಸರ್, ಅವ್ರು ಫ್ಯಾಮಿಲಿ ಒಳಗೆ ಹೊಂಟಾವ್ರಿ ಸರ್. ನಾನು ಈಗ 1-2 ನಡ್ದಾವ್ರಿ. ಹೌದೇನ್ರಿ? ಠೀಕ್ ಅದ. ಅಂದಂಗ ಈ ನೀವು ಭೀಮಾ ಸಖಿ ಆದ್ಮ್ಯಾಗ, ಓಕೆ, ನೀವು ಭೀಮಾ ಸಖಿ ಆಗೋದಕ್ಕಿಂತ ಮುಂಚೆ ಬ್ಯಾಂಕ್ನಾಗಿದ್ರಿ. ಅಲ್ಲಿ ನಿಮ್ಗೆ ಸಂಬಳ ಬರ್ತಿತ್ತು. ಅದು ಆನ್ಯುವಲ್ ಸಂಬಳ ಏನದ, ವರ್ಷದ ಸಂಬಳ. ಇಲ್ಲಿ ನೀವು ಎಷ್ಟು ತಿಂಗಳಲ್ಲಿ ಮಾಡ್ಲಿಕ್ಕೆ ಆಯ್ತ್ರಿ ಸರ್? ಅದು 1,20,000 ರೀ. ಅದೆಲ್ಲ ಹೇಳಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ದಿದ್ ಎಷ್ಟು ತಿಂಗಳದಾಗ ಇಲ್ಲಿ ಮಾಡಕ್ ಆಯ್ತಂದ್ರೆ ನೀವು ಅದನ್ನ ಹೇಳಬಿಡುದನ? ಇರ್ಲಿ. ಅದ ಗಂಡ್ಮಕ್ಳ ಸಂಬಳ ಕೇಳಬಾರ್ದಂತ ಹೆಣ್ಮಕ್ಳದು ಕೇಳಬಾರ್ದು. ಮತ್ತೆ ಇರ್ಲಿ, ಅದನ್ನ ಅಷ್ಟು ಇನ್ಕಮ್ ಮಾಡ್ಬೇಕಾದ್ರೆ ಎಷ್ಟು ತಿಂಗಳಾಯ್ತ್ರಿ? ಸರ್ ಆಯ್ತು ಬಿಡ್ರಿ ಸರ್, ಎಷ್ಟು ತಿಂಗಳ ಆಗಲ್ಲ ಆಯ್ತ್ರಿ. ಹೇಳ್ಬಿಟ್ಟೇನ್ರಿ ಸಂಖ್ಯೆ, ಅದು ಕ್ಯಾಲ್ಕುಲೇಟ್ ಆಗ್ಬಿಡ್ತೀನಿ ಸರ್ ಈಗ ಹೇಳದಂದ್ರಿ. ಹಂಗಂದ್ರಿ? ಅಂದ್ರೆ ನೀವು ಇಷ್ಟು ಇನ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಅದ? ನಿಮ್ಮ ಇಂಡಿ ಅಂತ ಊರಾಗ ಇಷ್ಟು ಇನ್ಕಮ್ ಮಾಡುವಂತದ್ದು ಎಷ್ಟು ಪ್ರೊಫೆಷನ್ ಇದ್ದಾವ್ರಿ ಸರ್? ಅದಾರಿ ಸರ್ ಮಾಡ್ಲಕ್ರಿ. ಮಾಡಕ್ಕಿದ್ರೆ ಅದಾವನ್ರಿ? ಇನ್ನೂ ಅದಾರಿ ಸರ್, ಇಷ್ಟೇ ಇಲ್ರಿ ಸರ್. ನಾನು ಹೋಗುದು ವಾರದಾಗ 2-3 ಸಲ ಅಷ್ಟೇ ಹೊರಗೆ ಹೋಗ್ತೀನಿ. ಅಲ್ಲ, ನನ್ನ ಪ್ರಶ್ನೆ ಏನಂದ್ರೆ ಈ ತರ ರೊಕ್ಕ ಕೊಡುವಂತದ್ದು ಬ್ಯಾರೆ ಎಷ್ಟು ಪ್ರೊಫೆಷನ್ ಅದಾವಂತೀನಿ ಇಂಡಿ ಒಳಗ?
ಯಾವಿಲ್ಲ. ಇಲ್ಲಿ ಹೌದಿಲ್ರಿ? ಅಂದ್ರೆ ಈ ಪ್ರೊಫೆಷನ್ನಾಗ ರೆಸ್ಪೆಕ್ಟ್ ಅದ, ಈ ಪ್ರೊಫೆಷನ್ನಾಗ ನಾವು ಮಾಡೋ ಕೆಲಸಕ್ಕೆ ನಮಗೆ ಸಮಾಧಾನ ಅದ, ಈ ಪ್ರೊಫೆಷನ್ನಾಗ ಇನ್ಕಮ್ಮಿಗೆ ಲಿಮಿಟ್ ಇಲ್ಲ. ಅಷ್ಟೆಲ್ಲ ಇದ್ರೂ ಸತೇಕ ಈ ಮಂದಿ ಈ ಪ್ರೊಫೆಷನ್ ಬಗ್ಗೆ ಬೇರೆ ರೀತಿಯಿಂದ ಎದಕ್ಕೆ ನೋಡ್ತಾರ? ನಿಮ್ಗೇನು ಅನಿಸ್ತದ? ಸರ ಮೊದಲ್ ಏನೋ ಅಗ್ರಿಗೋಲ್ಡ್ ಅವ್ ಇವ್ ಮಾಡಿ ಲಾಸ್ ಆಗ್ಯದಲ್ರಿ ಸರ್. ಹಾ ಹಾ, ಓಕೆ. ಪಲ್ಸ ಅಗ್ರಿಗೋಲ್ಡ್ ಏನೋರಿ ನಾವ್ ಬರಕಿಂತ ಮುಂಚೆ ಆಗ್ಯಾವ್ರಿ ಸರ್ ಅವ್ರಿ. ಹಾ ಹಾ ಅದ್ರದಿಂದ ಕೆಲವೊಬ್ರು ಏನಂತಾರ್ರಿ, ಮಾಡಿರಿ ಹಿಂಗ ಆತದ ಹಂಗ ಆತದ ಮುಣುಗ್ತಾವ್ ರೊಕ್ಕ ಅದು ಇದು ಅಂತ ಹೇಳ್ತಿರ್ತಾರ್ರಿ ಅವ್ರು. ಹಾ ಹಾ ಇದು ಅಷ್ಟೇ ಕೇಳಿ ಇವ್ರು ಬಂದ್ ಬಿಡ್ತಾರ್ರಿ. ಆದ್ರ ಕರೆಕ್ಟ್ ಮಾಹಿತಿ ಕೊಡೋದು ಇವ್ರಿಗೆ ಸಾಧ್ಯ ಆಗ್ಲಿಕತ್ತಿಲ್ಲ ಅಂತ ನನಗ ಅನಸ್ತೈತಿ. ಅಚ್ಚಾ, ಅಂದ್ರೆ ನಾವು ಕರೆಕ್ಟಾಗಿ ತಿಳ್ಕೊಂಡು ನಮಗೂ ಗೊತ್ತಿದ್ದನ್ನು ಕರೆಕ್ಟಾಗಿ ಕೆಲಸ ಮಾಡ್ಕೋತಿದ್ರೆ ಈ ಪ್ರೊಫೆಷನ್ನಾಗ ಗ್ರೋತ್ ಆಗ್ಲಿಕ್ಕೆ ಸಾಧ್ಯದ ಅಂತೀರಿ, ಹೌದಿಲ್ರಿ? ಸರ್ ವಂಡರ್ಫುಲ್ ವಂಡರ್ಫುಲ್. ಅಂದಂಗ ಸಿಂಧೂರ್ ಸರ, ಆಲ್ಮೋಸ್ಟ್ ಕಾರ್ಯಕ್ರಮ ಮುಗಿಲಿಕ್ಕೆ ಬಂದದ. ಹೇಳಿ ಸರ್. ಹಾ, ಕೊನೆಯ ಮಾತು ಅಂದ್ರೆ 1 ತಾಸು ಆಮೇಲೆ ನಮ್ಮ ಮೇಡಮ್ ಜೊತೆಗೆ ನಾವು ಚಲೋ ಕಳೆದ್ವಿ. ನಿಮ್ಗೆ ಏನಾದರೂ ಸಜೆಷನ್ನು ಹೊಸ ಏಜೆಂಟ್ ಜಾಯಿನ್ ಆದವರಿಗೆ ಅಥವಾ ಹಳಬರು ಈಗ ಅವರು ಈಗ ಹೊಸ ಪ್ರಾಡಕ್ಟ್ ಬರೋದ್ರಿಂದ ಅದು ಏನಂತೀರಿ ಯುಲಿಪ್ ಪ್ರಾಡಕ್ಟು ಅವೆಲ್ಲ ಮಾರ್ಲಿಕ್ಕೆ ತ್ರಾಸ ಆಗ್ಲಿಕ್ಕತ್ತದ, ಹಿಂಗಿತ್ತಂದ್ರೆ ಫ್ಯೂಚರ್ ಅದ ಅಂತೀರಿ LIC ಏಜೆಂಟಿಗೆ? ನಿಮ್ಗೇನು ಅನ್ನಿಸ್ತದ? ಸರ್ ಡೆಫಿನೆಟ್ಲಿ ಫ್ಯೂಚರ್ ಇಸ್ ದೇರ್. ಆದ್ರೆ Okay. ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನಾಲೆಜ್ ನಾ ತಗೋಬೇಕು. ಓಕೆ. ನಾನ್ ಅದನ್ನ ಪೂರಾ ಪರಿಗಣನೆ ಮಾಡಿದ ಮೇಲ್ತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನ್ ತಲೆಯಾಗ ಆದ್ಮೇಲ್ತ ಎದುರಿಗೆ ನಾ ಸರಿಯಾಗಿ ಹೇಳಬಲ್ಲೆ. ಓಕೆ. ಫಸ್ಟ್ ಬಗ್ಗೆ ಕಲಿತು ನಿಮ್ಮ ಮೆಂಟರ್ ಯಾರು ಡೆವಲಪ್ಮೆಂಟ್ ಆಫೀಸರ್ ಇರ್ಲಿ, ನಿಮ್ಮ CLI ಇರ್ಲಿ, ಯಾರೇ ಇರ್ಲಿ, ಅವ್ರ ಜೊತೆ ನೀವು ತಗೊಂಡು ಅಕ್ರಾಸ್ ದ ಟೇಬಲ್ ಮಾತಾಡಿದಂಗ ಕೇಳ್ಕೊಂಡು ಪ್ರಾಡಕ್ಟ್ ನಾಲೆಜ್ ತಗೊಂಡು ನೀವು ಕಸ್ಟಮರ್ ಕಡೆ ಹೋಗಿ ಮಾಡ್ರಿ, ತಾನ ಡೆಫಿನೆಟ್ಲಿ ಪ್ರಾಡಕ್ಟ್ ಎಲ್ಲ ಕ್ಲಿಕ್ ಆಗ್ತದೆ. ಪ್ರಾಡಕ್ಟ್ಸ್ ಯಾವ ಕೆಟ್ಟಿಲ್ಲ, ಎಲ್ಲ ಚಲೋನ ಅದಾವ. ಬಟ್ ನೀವು ಹೇಳೋ ತಪ್ಪಿರ್ತದ. ವಂಡರ್ಫುಲ್. ಎಸ್ ಸರ್, ಇದ ಹೇಳೋ ರೀತಿ ನೋಡೋ ದೃಷ್ಟಿಕೋನ ಇತ್ತಂದ್ರೆ ಚಲೋ ಆಗ್ತದ ಅಂತೀರಿ? ಡೆಫಿನೆಟ್ಲಿ. ವಂಡರ್ಫುಲ್ ವಂಡರ್ಫುಲ್. ಅಂದಂಗ ನೀವು ಒಂದು ಒಳ್ಳೆಯ ಮುತ್ತು ರತ್ನ ಅಂತ ಏನಂತೀರಿ ಹುಡುಕಿ ತಂದಿರಿ. ಆಮೇಲೆ ಅವ್ರ ಜೊತೆಗೆ ಬಾಂಧವ್ಯವನ್ನು ಚಂದಿಟ್ಟು ಅವರಲ್ಲಿ ಆ ಗುಣ ಅದಂತ ಹೆಂಗ ಕಂಡು ಹಿಡಿದ್ರಿ ನೀವು? ಅಯ್ಯೋ ಶಿವ, ಇನ್ನ ಮಾತಾಡ್ಸವ್ರ ಅದ್ರಿ ನಮ್ ಕಡೆ. ಕೊನೆ ಮಾತು, ಯಾಕಂದ್ರೆ ಡೆವಲಪ್ಮೆಂಟ್ ಆಫೀಸರ್ ಸುಮಾರು ಜನ ಬಂದಿರ್ತಾರ, ಅವರಿಗೆ ಅವ್ರಂತ ನಾವು ರಿಕ್ರೂಟ್ ಮಾಡ್ತೀವ್ರಿ, ಆಮೇಲೆ ಅವ್ರ ಫೋನ್ ಎತ್ತಂಗಿಲ್ಲ ಅಂತ ಹೇಳ್ತಾರ ಅವ್ರು. ಇದು ಒಂದು ಪ್ರಾಬ್ಲಮ್ ಅದ, ಹೌದಿಲ್ರಿ? ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಫೋನ್ ಹಂಗಂದ್ರಿ ಅದಕ್ಕೆ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ, ಪೂರಾ 1 ತಾಸು ಕೂರ್ಸಿ ಮಾತಾಡ್ಸೋಣಂತ್ರಿ. ಹೌದು ಸರ್. ಠೀಕ್ ಅದ. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ಅವರು. ನೀವು ಕೊನೆ ಮಾತು ಇವತ್ತಿನ ದಿವಸ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಬಂದವರಿಗೆ ಏನಾರು ಕೊನೆ ಮೆಸೇಜ್ ಇತ್ತಂದ್ರೆ ಹೇಳ್ರಿ. ಏನಿಲ್ಲ ಸರ, ಎಲ್ಲಾ ಭೀಮಾ ಸಖಿಗಳು ಎಲ್ಲಾ ಏಜೆಂಟ್ ಅವ್ರ ಇರ್ಲಿ ಯಾರೇ ಇರ್ಲಿ ಸರ, ನಾವ್ ಚೆನ್ನಾಗಿ ಕೆಲಸ ಮಾಡೋದ್ರಿ, ಬೆಳಿಬೇಕ್ರಿ. LIC ಅನ್ನೋದು ಒಂದು ದೊಡ್ಡ ಮುಖ್ಯ ಪಾತ್ರ ಇದ್ದಂಗ ಅದರಿ ಸರ. ಹಾ, ಎಲ್ಲಾರು 4 ಜನ ಬೆಳೆಯೋನು, ನಮ್ ಸುತ್ತಮುತ್ತಲಿನವ್ರು ಬೆಳೆಯಲಾಕ್ರಿ, ನಾವು ಬೆಳಿಬೇಕಂತ ಅನ್ನೋದು ಆಸೆ ಅಷ್ಟೇ ರೀ ಸರ. ಆಮೇಲೆ ಇನ್ನೊಂದ್ರಿ, ನಂದು ಒಂದ್ ನಿಮಿಷ, ನೀವು ಮಾತಾಡಿದ್ ಬರೋಬರ್ ಕೇಳಿಸಿಲ್ಲ, ಇನ್ನೊಂದ್ ಸ್ವಲ್ಪ ಆಡಿಯೋದಾಗ ಇನ್ನೊಂದ್ಸಲ ಹೇಳ್ರಿ. ಸರ ನಂದು ಉತ್ತರ ಕರ್ನಾಟಕ ಭಾಷೆ ರೀ ಸರ. ಹಲೋ, ಹೇಳಲ್ಲಿ ಏನ್ರ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕ್ಷಮಿಸ್ಬೇಕಂತ ಹೇಳ್ತೀನಿ. ಇನ್ನೊಂದ್ಸಲ ಗುರ್ತಾತು. ಅಲ್ಲ, ಉತ್ತರ ಕನ್ನಡದ ಮಂದಿ ಇದ್ದಂಗೆ ಹೇಳ್ಬಿಡ್ತಾರತ್ತ. ಅಂದ್ರ ಅವ್ರು ಮಾತಾಡಿದ ರಫ್ ಕಾಣಿಸ್ಬೋದು, ಅವ್ರ ಹೃದಯದೊಳಗೆ ಬರೇ ಮೃದು ಇರ್ತಾರಂತೆ. ಹಂಗಾಗಿ ಮೋಸ್ಟ್ಲಿ ನಿಮ್ದು ಪರ್ಫಾರ್ಮೆನ್ಸ್ ಚಲೋ ಆಗ್ಲಿಕ್ಕತ್ತದೆ. ನಿಮ್ಮಂಥವ್ರು ಮಾದರಿ ಆಗ್ಲಿ ಅನ್ಕೋತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವೀರೇಂದ್ರ ಸಿಂಧೂರ್ ಅವ್ರು ಇರ್ಬೋದು, ರೇವಮ್ಮ ಬಡಿಗೇರ್ ಇರ್ಬೋದು, ನೀವು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೊಸ ಶೋಭೆ ಅಂತಂದಿದ್ದೀರಾ. ಧನ್ಯವಾದಗಳು ನಿಮ್ಗೆ. ಹಾಗೇನೆ ಇವತ್ತು ಬಂದು ಹೇಳ್ರಿ. ಸರ್ ಫಸ್ಟ್ ಸಿಂಧು ಸರ್ ಥ್ಯಾಂಕ್ಸ್ ಹೇಳ್ಬೇಕ್ರಿ ಸರ. ಆಮೇಲೆ ಮಂಜುನಾಥ್ ಸರ್ಗಿ, ಮ್ಯಾನೇಜರ್ ಸರ್ ಥ್ಯಾಂಕ್ಸ್ ರೀ ಸರ. ಆಮೇಲೆ SDM ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ ಸರ. ಆಮೇಲೆ ನಮ್ ಕದಮ್ ಸರ್ಗ್ರಿ ಸರ್, ಸೌದತ್ತಿ ಸರ್ಗಿ ಸರ, ವೆಂಕಟರಮಣ ಸರ್ಗ್ರಿ, ಪುರೋಹಿತ್ ಮೇಡಮ್ ಅವ್ರಿಗೆ, ಸೌಮ್ಯ ಮೇಡಮ್ ಅವ್ರಿಗೆ ಸರ. ಅವ್ರು ಎಲ್ಲಾರು ಸಪೋರ್ಟ್ ಕೊಟ್ಟದಕ್ಕೆ ನಾ ಇಲ್ಲಿ ಬಂದು ಕೂತೀನಿ. ತುಂಬಾ ಥ್ಯಾಂಕ್ಸ್ ರೀ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ
ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪಾರ್ಟಿಸಿಪೆಂಟು ಕರ್ನಾಟಕದಾದ್ಯಂತ ಬಂದಿದ್ದೀರಾ. ಏಜೆಂಟ್ ಇರ್ಬೋದು, SBI ಇರ್ಬೋದು, DO ಇರ್ಬೋದು, ನೀವೆಲ್ಲ ಬಂದು ನಿಮಗೆ ಬಂದಿರೋದಕ್ಕೆ ಕೊಟ್ಟಿರುವಂಥ 1 ಗಂಟೆ ಸಮಯದಲ್ಲಿ ನಿಮಗೆ ಬೇಕಾದ ವಿಚಾರಗಳು, ನಿಮ್ಮ ವಿಶ್ವಾಸ ಹೆಚ್ಚಾಗೋ ರೀತಿಯಲ್ಲಿ ಕಾರ್ಯಕ್ರಮ ಬಡಿಗೇರ್ ಮೇಡಮ್ ನಡೆಸ್ಕೊಟ್ಟಿದ್ದಾರೆ. ರೇವಮ್ಮ ಮೇಡಮ್ಮು ಹಾಗೆ ಸಿಂಧೂರ್ ಸರು ಸಹಿತ ಅವರಿಗೆಲ್ಲ ಧನ್ಯವಾದ ಹೇಳ್ತಾ, ಮುಂದಿನ ದಿವಸದ ಇದು ಕಾರ್ಯಕ್ರಮ ಪ್ರತಿ ವಾರ ನಡೆಯುತ್ತೆ. ಪ್ರತಿ ವಾರ ಐದರ್ ಭೀಮಾ ಸಖಿ ಇರ್ಬೋದು, SBI ಇರ್ಬೋದು, ಬೇರೆ ಬೇರೆಯವ್ರನ್ನ ಕರೆಸ್ತೀವಿ. ಒಟ್ಟಾರೆ ಉದ್ದೇಶ ಒಂದು ಇಕೋಸಿಸ್ಟಮ್ ಬೆಳೆಸೋಣ, ಒಂದು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸಿಂಧೂರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ವಿಡಿಯೋ ಬಂದ್ ಮಾಡಕತ್ರಿ. ವಿಡಿಯೋ ಆಡಿಯೋ ಎರಡು ಬಂದ್ ಮಾಡ್ರಿ. ಎಕ್ಸಿಟ್ ಆಗ್ಬೋದು. 1 minute. ಎಸ್ ಇದನ್ನ ಸ್ಪಾಟ್ ಲೈಟ್ ತೆಗೆದುಬಿಟ್ಟು ರಿಮೂವ್. ಹಲೋ ಸರ್. ಹಲೋ. ಎಸ್ ಎಲ್ಲ ಮ್ಯೂಟ್ ಮಾಡ್ಕೋರಿ ಮೇಡಮ್. ಇಲ್ಕ ನೀವು ಮನ್ಯಾಗ ಮಾತಾಡಿದ್ದೆಲ್ಲ ಬೇರೆಯವ್ರಿಗೆ ಕೇಳಿಸ್ತದ. ಸರ್ ನಿಮಗೂ ಥ್ಯಾಂಕ್ಸ್ ರೀ ಸರ್. ಇರ್ಲಿ, ಇಟ್ಸ್ ಓಕೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ರೀ ಮೇಡಮ್.